Okay, dear students, in this class, let me first you see plant number. Let me over what say alternation of generation. ಇಲ್ಲಿ ಯಾವುದೇ ಪ್ಲಾಂಟ್ಸ್ ನೋಡಿದಾಗ ನಾವು ಎರಡು ಜೀವನದ ಲೈಫ್ ಸೈಕಲ್ ಅಲ್ಲಿ ಎರಡು ನೋಡಿಕೊಳ್ಳೋದೇನೆ ಸ್ಟೇಜಸ್ಗಳು ಕಂಡು ಬರ್ತವೆ. ಆ ಎರಡು ಸ್ಟೇಜಸ್ಗಳು ಏನಾಗ್ತವೆ, ದೇ ಕ್ಯಾನ್ ಆಲ್ಟರ್ನೇಟ್ ವಿತ್ ಒನ್ ಅನದರ್, ಒಂದಕ್ಕೆ ಇನ್ನೊಂದು ಜೊತೆಗೆ ಆಲ್ಟರ್ನೇಟ್ ಆಗುತ್ತೆ. ಅಂದ್ರೆ ಎರಡು ಸ್ಟೇಜ್ ಅಲ್ಲಿ ಒಂದು ಸ್ಪೋರ್ ಪ್ರೊಡ್ಯೂಸ್ ಮಾಡುವಂತ ಒಂದು ಸ್ಟೇಜ್ ಇದೆ, ಅದು ಏಸೆಕ್ಷುಯಲಿ ಪ್ರೊಡ್ಯೂಸ್ ಮಾಡುವಂತ ಒಂದು ಸ್ಟೇಜ್. ಆಮೇಲೆ ಸೆಕ್ಷುಯಲಿ ರಿಪ್ರೊಡ್ಯೂಸಿಂಗ್ ಫೇಸ್ ಕಾಲ್ಡ್ ಒಂದಿದೆ, ಅಲ್ಲಿ ಗ್ಯಾಮೆಟ್ ಪ್ರೊಡ್ಯೂಸ್ ಆಗುತ್ತೆ. ಈ ಎರಡು ಫೇಸ್ಗಳಿದಾವೆ. ಒನ್ ಇಸ್ ಕಾಲ್ಡ್ ಸ್ಪೋರೋಫಿಟಿಕ್ ಫೇಸ್ ಇಸ್ ಗೋಯಿಂಗ್ ಟು ಪ್ರೊಡ್ಯೂಸ್ ಅದು ಸ್ಪೋರೋಫೈಟ್ ಯಾವಾಗಲೂ ಡಿಪ್ಲಾಯ್ಡ್ ಇರುತ್ತೆ. ಈ ಡಿಪ್ಲಾಯ್ಡ್ ಅಂಡ್ ಸ್ಪೋರೋಫೈಟ್ ಅದು ಸ್ಪೋರ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಅದೇನ್ ಮಾಡುತ್ತೆ, ಮಿಯಾಸ್ ಇಂದ ಸ್ಪೋರ್ ಪ್ರೊಡ್ಯೂಸ್ ಮಾಡಿದಾಗ ಸ್ಪೋರೋಫೈಟಿಕ್ ಫೇಸ್. ಆಮೇಲೆ ಗ್ಯಾಮೆಟೋಫೈಟ್ ಅಂದ್ರೆ ಗ್ಯಾಮೆಟ್ ಪ್ರೊಡ್ಯೂಸ್ ಮಾಡುವಂಥದ್ದು. ಇಲ್ಲಿ ಹಾಗಾದ್ರೆ ವಾಟ್ ಇಸ್ ಮೀನ್ ಬೈ alternation of generation. Alternation of generation ಅಂದ್ರೆ ಏನು ಅಂದ್ರೆ ನಥಿಂಗ್ ಬಟ್ what you call them is in a life cycle ಅಲ್ಲಿ diploid spore producing stage, what you call them is a sporophytic stage, alternate with what you call them is a gamete producing gametophytic phase in a life cycle of the organism. That is called as alternation of generation. ಅದಕ್ಕೆ ನಾವು ಆಲ್ಟರ್ನೇಷನ್ ಆಫ್ ಜನರೇಷನ್ ಅಂತ ಕರಿತೀವಿ. ಅಥವಾ what you call them as asexually reproducing sporophyte alternate with the what you call them as a sexually reproducing gametophytic stage. ನಾವು ಹಂಗೆ ಆ ಥರನೇ ಹೇಳ್ಬೋದು. what is the alternation of generation? asexually reproducing asexually reproduce ಮಾಡೋದು ಯಾವುದು? ಸ್ಪೋರೋಫೈಟ್. ಆಲ್ಟರ್ನೇಟ್ಸ್ ಆಗ್ತದೆ ಯಾಕೆ? ಆಲ್ಟರ್ನೇಟ್ಸ್ ವಿತ್ ದಿ gamete sexually reproducing gametophyte. ಈ gametophyte sexually reproduce ಮಾಡುತ್ತೆ, ಸ್ಪೋರೋಫೈಟ್ asexually reproduce ಮಾಡಿ ಸ್ಪೋರ್ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆ ಸ್ಪೋರ್ ಪ್ರೊಡ್ಯೂಸ್ ಮಾಡೋದನ್ನ ಸ್ಪೋರೋಫೈಟ್ ಅಂತೀವಿ, ಗ್ಯಾಮೆಟ್ ಪ್ರೊಡ್ಯೂಸ್ ಮಾಡೋದನ್ನ ಗ್ಯಾಮೆಟೋಫೈಟ್. ಈ ಲೈಫ್ ಸೈಕಲ್ ಅಲ್ಲಿ asexually reproducing ಸ್ಪೋರೋಫೈಟ್ ಏನಂತೆ ಆಲ್ಟರ್ನೇಟ್ ವಿತ್ what you call sexually reproducing gametophyte ಜೊತೆಗೆ ಆಲ್ಟರ್ನೇಟ್ ಆಗುತ್ತೆ. that is what you call alternation of generation. ಇದು alternation of generation ಅಂತ ಕರಿತೀವಿ ನಾವು. ಫಾರ್ ಎಕ್ಸಾಂಪಲ್ ಇನ್ alternation of generation haploid gametophyte ಇದೆ. ಇದು ಕೊಂಡು ಕಾಲ್ them as it's a gametophyte is haploid. ಈ haploid ಆಗಿರುವಂತ ಒಂದು gametophyte ಏನ್ ಮಾಡುತ್ತೆ, ಅದು ರೀಪ್ರೊಡ್ಯೂಸ್ ಮಾಡುತ್ತೆ ಅನ್ನೋದು. ಈ ರೀಪ್ರೊಡ್ಯೂಸ್ ಮಾಡಬೇಕಾದ್ರೆ haploid gametophyte ಅಂದ್ರೆ n ಸೆಟ್ ಆಫ್ ಕ್ರೋಮೋಸೋಮ್, ಆ ಡಬಲ್ ಸೆಟ್ ಗೆ ಡಿಪ್ಲಾಯ್ಡ್ ಅಂತ ಕರೀತೀವಿ. ನಮ್ಮಲ್ಲಿ ಫಾರ್ ಎಕ್ಸಾಂಪಲ್ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ haploid ಸೆಟ್ ಅಂದ್ರೆ 23, ಡಿಪ್ಲಾಯ್ಡ್ ಸೆಟ್ ಅಂದ್ರೆ what you call them as 46 ಕ್ರೋಮೋಸೋಮ್ಸ್. ಆ ಕ್ರೋಮೋಸೋಮ್ ರಿಡ್ಯೂಸ್ ಆಗೋದು ಯಾವಾಗಂದ್ರೆ ಮಿಯಾಸ್ ಆದಾಗ ಗ್ಯಾಮೆಟ್ ಫಾರ್ಮೇಷನ್ ಆಗಿ ಗ್ಯಾಮೆಟೋಫೈಟ್ ಆಗಬೇಕಾದ್ರೆ ಇದು ಗ್ಯಾಮೆಟ್ ಈಸ್ haploid ಇದ್ರೆ it going to produce the what you call gametes by the process of mitosis. ಯಾಕೆಂದ್ರೆ ಅದು ಅಷ್ಟೇ ಕ್ರೋಮೋಸೋಮ್ಸ್ ಗಳು ಇರಬೇಕು. ಫಾರ್ ಎಕ್ಸಾಂಪಲ್ haploid gametophyte ಇದೆ, it going to produce spores, it going to produce gametes. Gametes is always gametes are haploid. Always ಏನಂದ್ರೆ gametes are haploid. ಈ haploid gametes ಆಗಬೇಕಂದ್ರೆ ಈ ಡೈರೆಕ್ಟ್ ಬಾಡಿ itself haploid ಆಗಿರೋದ್ರಿಂದ ಗ್ಯಾಮೆಟ್ಸ್ ಸಹ haploid ಆಗಿರಬೇಕಂದ್ರೆ ಇಲ್ಲಿ ಯಾವ ಕ್ರಿಯೆಯಿಂದ ಆಗಬೇಕಂದ್ರೆ ಮೈಟೋಸಿಸ್.
ಅಂದ್ರೆ ಮೈಟೋಸಿಸ್ ಇಕ್ವೇಷನಲ್ ಡಿವಿಷನ್ ಆಗೋದ್ರಿಂದ ಈ ಗ್ಯಾಮೆಟೋಫೈಟ್ ಅಲ್ಲಿ ಎಷ್ಟು ಕ್ರೋಮೋಸೋಮ್ಸ್ ಇರ್ತಾವೆ ಸ್ಪೋರೋಫೈಟ್ ಅಷ್ಟೇ ಇರಬೇಕಾದ್ರೆ ಒಂದು ಸೆಲ್ ಡಿವಿಷನ್ ಇದೆ ಮೈಟೋಸಿಸ್ ಇಕ್ವೇಷನಲ್ ಡಿವಿಷನ್ ಕಾಲ್ಡ್ ಮೈಟೋಸಿಸ್ ಆಗಿದೆ. ಹೌದಾ? ಹಾಗಾಗಿ ಡಿಸ್ಕಲ್ಲಿ ಆಪ್ಲಾಯ್ಡ್ ಗ್ಯಾಮೆಟ್ ಈ ರೀತಿ ಫಾರ್ಮೇಷನ್ ಆಗ್ತದೆ. ಈ ಗ್ಯಾಮೆಟ್ ಅಲ್ಲಿ ಆಪ್ಲಾಯ್ಡ್ ಗ್ಯಾಮೆಟ್ ಅಲ್ಲಿ ಒಂದು ಕಾಲದಲ್ಲಿದೆ ಮೇಲ್ ಗ್ಯಾಮೆಟ್ ಇರುತ್ತೆ, ಇನ್ನೊಂದು ಒಂದು ಕಾಲದಲ್ಲಿದೆ ಫೀಮೇಲ್ ಗ್ಯಾಮೆಟ್. ಅವೆರಡು ಗ್ಯಾಮೆಟ್ ಆಪ್ಲಾಯ್ಡ್ ಗ್ಯಾಮೆಟ್ ಕೂಡ ಬರೋದು ಯಾವ್ದು ಒಂದು ಕಾಲದಲ್ಲಿದೆ ಸ್ಪೋರೋಫೈಟ್. ಅಂದ್ರೆ ಸ್ಪೋರೋಫೈಟ್. ಈಗ ಆಫ್ಟರ್ ಫರ್ಟಿಲೈಸೇಷನ್ ಆದ ನಂತರ ಆಫ್ಟರ್ ಫರ್ಟಿಲೈಸೇಷನ್ ಆಫ್ male and female gamete result in the formation of a zygote. ಏನಾಗುತ್ತೆ zygote ಆಗುತ್ತೆ. ಅಂದ್ರೆ ಮೇಲ್ ಗ್ಯಾಮೆಟ್ ಮೇಲ್ ಕ್ರೋಮೋಸೋಮ್ ಇರೋದು ಫೀಮೇಲ್ ಗ್ಯಾಮೆಟ್ಸ್ ಗ್ಯಾಮೆಟ್ ಸೆಟ್ ಇರೋದು ಎರಡು ಕೂಡ ಏನಾಗುತ್ತೆ zygote ಆಗುತ್ತೆ. ಡಿಪ್ಲಾಯ್ಡ್. ಈ ಡಿಪ್ಲಾಯ್ಡ್ zygote ಏನಾಗುತ್ತೆ ಈಗ ನೋಡಿ ಕಳಿಸಿದ್ರೆ zygote is diploid. ಡಿಪ್ಲಾಯ್ಡ್ zygote ಅಂತ ಏನಾಗುತ್ತೆ ಇದೆ ಡಿವಿಷನ್ ಆಗಿ ಪಾರಾಸಿಟಿಕ್ ಕಳಿಸಿದ್ರೆ ಮಲ್ಟಿಸೆಲ್ಯುಲರ್ ಸ್ಟ್ರಕ್ಚರ್ ಅಂತ ಒಂದು ಸ್ಪೋರೋಫೈಟ್ ಆಗುತ್ತೆ. ಇದು ಯಾವ ಪ್ರಕ್ರಿಯೆಯಲ್ಲಿ ಮೈಟೋಸಿಸ್ ಆಗುತ್ತೆ? ಮೈಟೋಸಿಸ್ ಅಂದ್ರೆ ಎಷ್ಟು ಇರುತ್ತೆ ಅಷ್ಟೇ ಇರುತ್ತೆ ಕ್ರೋಮೋಸೋಮ್ಸ್. ಇಲ್ಲಿ 2n ಇದೆ ಸ್ಪೋರೋಫೈಟ್ಸ್ 2n. ಅಂದ್ರೆ ಸ್ಪೋರೋಫೈಟ್ ಏನಾಗಿದೆ 2n. 2n ಅಂದ್ರೆ ಸ್ಪೋರೋಫೈಟ್ ಇಸ್ ಡಿಪ್ಲಾಯ್ಡ್. ಈ ಡಿಪ್ಲಾಯ್ಡ್ ಸ್ಪೋರೋಫೈಟ್ ನೆಕ್ಸ್ಟ್ ಯಾವ್ದಕ್ಕೆ ಆಲ್ಟರ್ನೇಟ್ ಆಗಬೇಕು? ಗ್ಯಾಮೆಟೋಫೈಟ್ ಗೆ ಆಲ್ಟರ್ನೇಟ್ ಆಗಬೇಕು. ಗ್ಯಾಮೆಟೋಫೈಟ್ ಇಂಗೆ ಅಪ್ಲೈಡ್, ಸ್ಪೋರೋಫೈಟ್ ಇಂಗೆ ಡಿಪ್ಲಾಯ್ಡ್. ಈ ಸ್ಪೋರೋಫೈಟ್ ಏನ್ ಮಾಡಬೇಕು? ಪಡಿಸಿದ ಸ್ಪೋರ್ಸ್. ಆ ಸ್ಪೋರ್ಸ್ ಪಡಿಸೋದಕ್ಕೆ ಏನಾಯ್ತು ಗ್ಯಾಮೆಟ್ ಸ್ಪೋರ್ಸ್ ಜರ್ಮಿನೇಟ್ ಆಗಿ ಗ್ಯಾಮೆಟೋಫೈಟ್ ಬರಬೇಕಾದ್ರೆ ಆಲ್ಟರ್ನೇಷನ್ ಆಗ್ತದೆ ಸ್ಪೋರೋಫೈಟ್ ಜೊತೆ ಗ್ಯಾಮೆಟೋಫೈಟ್. ಡೆಫಿನೇಷನ್ ನೋಡಿ ಸ್ಪೋರೋಫೈಟ್ ಡಿಪ್ಲಾಯ್ಡ್ ಇರೋದ್ರಿಂದ ಇಟ್ ಗೋಯಿಂಗ್ ಟು ಪಡಿಸಿ ಏನ್ ಪ್ರೊಡ್ಯೂಸ್ ಮಾಡುತ್ತೆ? ಸ್ಪೋರ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಯಾವ ಕ್ರಿಯೆಯಿಂದ ಅಂದ್ರೆ ಮಿಯೋಸಿಸ್. ಹಾಗಾಗಿ 2n ಇರೋದು ಏನಾಯ್ತು ಸ್ಪೋರೋಫೈಟ್ 2n ಮಿಯೋಸಿಸ್ ಆಗೋದ್ರಿಂದ ಈ ಸ್ಪೋರ್ ಪ್ರೊಡಕ್ಷನ್ ಆಗ್ತದೆ. ಈ ಸ್ಪೋರ್ ಏನಾಗುತ್ತೆ ಮಿಯೋಸಿಸ್ ಆಗೋದ್ರಿಂದ ಈ ಡಿಪ್ಲಾಯ್ಡ್ ಸ್ಪೋರೋಫೈಟ್ ಸ್ಪೋರ್ ಪ್ರೊಡ್ಯೂಸ್ ಮಾಡ್ತದೆ. ಅದು ಮಿಯೋಸಿಸ್ ಆಗೋದ್ರಿಂದ ಸ್ಪೋರ್ಸ್ ಡಿಟೇನ್ ಏನು ಹಾಫ್ ಆಫ್ ದ ಕ್ರೋಮೋಸೋಮ್ಸ್ ಗಳು. ಯಾಕಂದ್ರೆ ಮಿಯೋಸಿಸ್ ರಿಡಕ್ಷನ್ ಅಂಡ್ ಡಿವಿಷನ್. ಆ ಸ್ಪೋರ್ಸ್ ಏನ್ ಜವಾಬ್ದಾರಿ ಮತ್ತೆ ಆಪ್ಲಾಯ್ಡ್ ಅಂತ ಗ್ಯಾಮೆಟೋಫೈಟ್ ಬರುತ್ತೆ ನೋಡಿ. ಈಗ ಹಂಗಾಗಿ ಆಪ್ಲಾಯ್ಡ್ ಆಗಿರುವಂತ ಗ್ಯಾಮೆಟೋಫೈಟ್ ಏನಾಗ್ತದೆ ಈ ರೀತಿಯಾಗಿ ಡಿಪ್ಲಾಯ್ಡ್ ಸ್ಪೋರೋಫೈಟ್ ಜೊತೆ ಆಲ್ಟರ್ನೇಟ್ ಮಾಡುತ್ತೆ. ತಿಳ್ಕೊಳ್ಳೋದೇ ಹೀಗೆ ಗ್ಯಾಮೆಟೋಫೈಟ್ ಏನ್ ಮಾಡುತ್ತೆ ಎರಡು ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಮಾಡ್ತದೆ ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್. ಅದು ಕೂಡ ಮತ್ತೆ ಸ್ಪೋರೋಫೈಟ್ ಬಂತು. ಸ್ಪೋರೋಫೈಟ್ ಏನು ಮಿಯೋಸಿಸ್ ಸ್ಪೋರ್ ಪ್ರೊಡ್ಯೂಸ್ ಮಾಡ್ತು. ಸ್ಪೋರ್ ಮತ್ತೆ ಗ್ಯಾಮೆಟೋಫೈಟ್ ಬರುತ್ತೆ. ಸ್ಪೋರ್ಸ್ ಮಾಡಿಸಿ ಈ ರೀತಿಯಾಗಿ ಆಲ್ಟರ್ನೇಷನ್ ಆಫ್ ಜನರೇಷನ್ ಕಂಡು ಬರಿದೆ ಅಂತ ನಾನು ಹೇಳಿದ್ದೆ. ಅಂಡ್ ಆಲ್ಸೋ ವಿ ಡಿಸ್ಕಸ್ ಮಾಡಿಕೊಂಡಿದ್ದೆ ಇಲ್ಲಿ ಅದು ಬೇಸ್ಡ್ ಆಫ್ ದಟ್ ಯೂಶಲಿ ಪ್ಲಾಂಟ್ಸ್ ಅಲ್ಲಿ there are 3 types of life cycle ಇದೆ. Life cycle you can notice in these 3 plants. One is called aquatic life cycle, another is diploidic life cycle, and aplodiploidic life cycle. ಈ aplodic life cycle ಎಲ್ಲಿ ಕಂಡು ಬಂದಿದೆ ಅಂತಂದ್ರೆ aplodic life cycle ಕಂಡು ಬರುವಂತದ್ದು ಹೊರಕೊಳ್ಳಿ ಇದೆ in case of algae. algae ಅಂದ್ರಂತ aplodic life cycle ಅಲ್ಲಿ 3 ತರ ಒಂದು ಕಡೆ aplodic cycle, diploidic cycle, aplodiploidic life cycle. ಇಲ್ಲಿ aplodic life cycle ಅಲ್ಲಿ ಹೊರಕೊಳ್ಳಿ ಇದು aplodic life stage ಇದೆ long duration. ಮತ್ತೆ ಯಾವುದು ಹೆಚ್ಚಿನ ಡ್ಯೂರೇಷನ್ ಇರುತ್ತೆ ಅದು ಇಂಡಿಪೆಂಡೆಂಟ್ ಆಗಿರುತ್ತೆ, ಡಾಮಿನೆಂಟ್ ಇರುತ್ತೆ ಆ ಫೇಸ್ ಅಲ್ಲಿ. ಅದಕ್ಕೆ ಅಂತ ಲೈಫ್ ಸೈಕಲ್ ಇರುತ್ತೆ. ನಾವು ಅಂತದ್ದು ಯಾವ್ದು ಗ್ಯಾಮೆಟೋಫೈಟ್ ಆಗಿದ್ರೆ ಸ್ಪೋರೋಫೈಟ್. ಅದರಲ್ಲಿ ಗ್ಯಾಮೆಟೋಫೈಟ್ ಆಗಿದ್ರೆ ಅದು ಆಪ್ಲಾಯ್ಡ್ ಇದ್ರೆ ಆಪ್ಲಾಂಟಿಕ್ ಲೈಫ್ ಸೈಕಲ್ ಅದು ಡಾಮಿನೆಂಟ್ ಇದೆ. ಸ್ಪೋರೋಫೈಟ್ ಅದು ಡಿಪ್ಲಾಯ್ಡ್ ಇದ್ದು ಅದು ಡಾಮಿನೆಂಟ್ ಆಗಿರೋದ್ರಿಂದ ನೋಡಿಕೊಳ್ಳೋದು ಡಿಪ್ಲಾಂಟಿಕ್ ಲೈಫ್ ಸೈಕಲ್. ಆಪ್ಲಾಯ್ಡ್ ಡಿಪ್ಲಾಯ್ಡ್ಸ್ ಎರಡು ಗ್ಯಾಮೆಟೋಫೈಟಿಕ್ ಫೇಸ್ ಆಪ್ಲಾಯ್ಡ್ ಇದ್ರೆ ಸ್ಪೋರೋಫೈಟ್ ಡಿಪ್ಲಾಯ್ಡ್ ಇರಲಿ ಅವೆರಡು ಈಕ್ವಲ್ ಡ್ಯೂರೇಷನ್ ಇದೆ. ಅಪ್ಲೋಡಿಪ್ಲಾಂಟಿಕ್ ಲೈಫ್ ಸೈಕಲ್ ಯಾವ್ದು ಹೆಚ್ಚಿನ ಡ್ಯೂರೇಷನ್ ಇದೆ ಅನ್ನೋದ್ರ ಮೇಲೆ ಅಪ್ಲಾಂಟಿಕ್ ಲೈಫ್ ಸೈಕಲ್ ಅಲ್ಲಿ ಸ್ಟೇಜ್ ಅಂದ್ರೆ ಅಪ್ಲೈಡ್ ಆಗಿರೋ ಗ್ಯಾಮೆಟೋಫೈಟ್ ಇಸ್ ಲಾಂಗ್ ಲಿವ್ಡ್ ಅಂಡ್ ಡಿಪ್ಲಾಯ್ಡ್ ಆಗಿರೋ ಸ್ಪೋರೋಫೈಟ್ ಇಸ್ ಶಾರ್ಟ್ ಲಿವ್ಡ್. ಡಿಪ್ಲಾಯ್ಡ್ ಸ್ಪೋರೋಫೈಟ್ ಏನಂದ್ರೆ ಬಹಳ ಕಡಿಮೆ ಅವಧಿ ಇರುತ್ತೆ ಅನ್ನೋದು, ಅಪ್ಲೈಡ್ ಅಂಡ್ ಗ್ಯಾಮೆಟೋಫೈಟ್ ಲಾಂಗ್ ಡ್ಯೂರೇಷನ್ ಅಲ್ಲಿ ಇರುತ್ತೆ ಅಂತ. ಹಾಗಾಗಿ ಲೈಫ್ ಸೈಕಲ್ ಯಾವ್ದು ಲಾಂಗ್ ಲಿವ್ಡ್ ಅಂದ್ರೆ ಗ್ಯಾಮೆಟೋಫೈಟ್. ಹಾಗೆ ಇದು ಗ್ಯಾಮೆಟೋಫೈಟ್ ಇಸ್ ಲಾಂಗ್ ಲಿವ್ಡ್
ಹಂಗಾಗಿ ಈ ಲೈಫ್ ಸೈಕಲ್ ಅಲ್ಲಿ ಇವನ್ನ ನೋಡಿಕೊಳ್ಳಿದ್ರೆ ಇಲ್ಲಿ ಮುಖ್ಯವಾಗಿ ಝೈಗೋಟ್. ಇಲ್ಲಿ ಝೈಗೋಟ್ ಏನಿಲ್ಲ ಇಟ್ಸ್ ಎ ಡಿಪ್ಲಾಯ್ಡ್ ಸ್ಟೇಜ್. ಇದು ಸ್ಪೋರೋಫೈಟ್. ಸ್ಪೋರೋಫೈಟ್ ಇಸ್ ರೆಪ್ರೆಸೆಂಟ್ ಬೈ ನೋಡಿಕೊಳ್ಳಿದ್ರೆ ಸಿಂಗಲ್ ಸೆಲ್. ಇಲ್ಲಿ ಸ್ಪೋರೋಫೈಟ್ ಅನ್ನೋ ಒಂದು ರಚನೆನೇ ಇಲ್ಲ, ಅಂದ್ರೆ ಒಂದು ಮಲ್ಟಿ ಸೆಲ್ಲರ್ ಸ್ಟ್ರಕ್ಚರ್ ಇಲ್ಲ, ರಚನೆ ಇದೆ. ಒಂದೇ ಕೋಶನೇ ಸ್ಪೋರೋಫೈಟ್ ಅಂತ ಕರಿತೀವಿ. ಯಾಕಂದ್ರೆ ಇಲ್ಲಿ ಸ್ಪೋರೋಫೈಟ್ ಜೈಗೋಟ್ ಡೆವಲಪ್ಮೆಂಟ್ ಆಗಿ ಮತ್ತೆ ಸ್ಪೋರೋಫೈಟ್ ಆಗೋದಿಲ್ಲ. ಇನ್ಸೆಲ್ಫ್ ಜೈಗೋಟ್ ಇಸ್ ನಥಿಂಗ್ ಬಟ್ what called as ಸ್ಪೋರೋಫಿಟಿಕ್ ಸ್ಟೇಜ್, ಡಿಪ್ಲಾಯ್ಡ್ ಸ್ಟೇಜ್. ಇಲ್ಲಿ ಜೈಗೋಟ್ ಇಸ್ what called as ಇಲ್ಲಿ ಬರಿಬೇಕಾದ್ರೆ ನೀವು ಏನು ಬರ್ತೀರಾ ಫಸ್ಟ್ ಪಾಯಿಂಟ್ ಡಿಫರೆಂಟ್ ಸ್ಟೇಜ್ ಅಲ್ಲಿ ಹ್ಯಾಪ್ಲಾಯ್ಡ್ gametophyte is long-lived and diploid sporophyte is short-lived. You one point. Okay, next what called this is ಇಲ್ಲಿ gametophyte sporophyte is represented by a single cell, that is what called zygote. ಇದನ್ನ zygote ಅಂತ ಕರೀತೀವಿ. ಈ zygote ಅನ್ನಂತೆ ಡಿಪ್ಲಾಯ್ಡ್ ಇರೋದ್ರಿಂದ ಈ ಎಂಡೋಕೋಸ್ what called as meiosis ಆಗುತ್ತೆ. It produces what called as first point meiosis. It produces what called as spores. ಏನು ಪ್ರೊಡ್ಯೂಸ್ ಮಾಡುತ್ತೆ? ಸ್ಪೋರ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಈಗ ಡಿಪ್ಲಾಯ್ಡ್ ಸ್ಪೋರ್ಸ್ ಏನಾಗ್ತವೆ? ಡಿಪ್ಲಾಯ್ಡ್ ಆಗ್ತವೆ. ಈ ಸ್ಪೋರ್ಸ್ ಏನಾಗ್ತದೆ? ಝೈಗೋಟ್ ನೋಡಿಕೊಳ್ಳೋದ್ರೆ ಈ ಸ್ಪೋರ್ಸ್ ಜರ್ಮಿನೇಷನ್ ಆಗಿ ನೋಡಿಕೊಳ್ಳೋದ್ರೆ ಬೈಕೋಸ್ ಆಫ್ ಮೈಟೋಸಿಸ್ ಡಿವೈಡ್ ಆಗಿ ಸ್ಪೋರ್ಸ್ಗಳು ಮೈಟೋಸಿಸ್ ಏನಾಗ್ತದೆ? ಈ ಸ್ಪೋರ್ಸ್ ಏನಾಗ್ತದೆ? ಝೈಗೋಟ್ ಅನುಭವಿಸಿ ಮೈಟೋಸಿಸ್ ಡಿವೈಡ್ ಆಗಿ ಏನಾಗುತ್ತೆ? ಇಟ್ ಫಾರ್ಮ್ಸ್ ನೋಡಿಕೊಳ್ಳೋದ್ರೆ ಗ್ಯಾಮೆಟೋಫೈಟ್. ಏನ್ ಡೆವಲಪ್ ಆಗುತ್ತೆ? ಗ್ಯಾಮೆಟೋಫೈಟ್. ನೋಡಿ ಗ್ಯಾಮೆಟೋಫೈಟ್ ಅಂತ. ಈ ಗ್ಯಾಮೆಟೋಫೈಟ್ ಅಂದ್ರೆ ಏನು? ಡೈರೆಕ್ಟ್ಲಿ ಮಿಯಾಸಿಸ್ ಆಗಿ ಎಂಡೋಕ್ರೋಮೋಸೋಮ್ ಸೈಕಲ್ ಸ್ಪೋರ್ಸ್ ಆಗತ್ತಲ್ಲ, ಆ ಸ್ಪೋರ್ಸ್ ಮೈಟೋಸಿಸ್ ಡಿವೈಡ್ ಆಗಿ ಮೈಟೋಸಿಸ್ ಏನಿದ್ರೆ ಎಣ್ಣೆ ಬರುತ್ತೆ ಗ್ರೈಂಡ್ ಮಾಡಿ ಇಲ್ಲಿ ಗ್ಯಾಮೆಟೋಫೈಟ್ ಆಗುತ್ತೆ. ಈ ಗ್ಯಾಮೆಟೋಫೈಟ್ ಏನಿಲ್ಲ ಇಟ್ ಪ್ರೊಡ್ಯೂಸ್ ಗ್ಯಾಮೆಟ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಮೇಲ್ ಗ್ಯಾಮೆಟ್. ಇದು ಯಾವ ಗ್ಯಾಮೆಟೋಫೈಟ್ ಇಸ್ ಹ್ಯಾಪ್ಲಾಯ್ಡ್ ಅಲ್ಲ, ಗ್ಯಾಮೆಟ್ಸ್ ಆಲ್ವೇಸ್ ಹೇಳ್ಕೊಳ್ಳಿ ಹ್ಯಾಪ್ಲಾಯ್ಡ್. ಹಾಗಾಗಿ ಯಾವ ಕ್ರಿಯೆ ಆಗುತ್ತೆ? ಸೇಮ್ ಕ್ರೋಮೋಸೋಮ್ ಸೆಲೆಕ್ಟ್ ಮಾಡಬೇಕು, ಮೈಟೋಸಿಸ್ ಆಗಬೇಕು. ವರ್ಟಿಕಲ್ ಮೇಲ್ ಗ್ಯಾಮೆಟ್ ಆಗುತ್ತೆ, ಒಂದು ವರ್ಟಿಕಲ್ ಇನ್ನೊಂದು ಫೀಮೇಲ್ ಗ್ಯಾಮೆಟ್ ಆಗುತ್ತೆ. ಇದು ಸಹ ಹ್ಯಾಪ್ಲಾಯ್ಡ್. ಯಾವ ಕ್ರಿಯೆಯಿಂದ ಆಗಿದೆ? ನೀವು ಮೈಟೋಸಿಸ್ ಇಂದ ಆಗಿದೆ. ಹ್ಯಾಪ್ಲಾಯ್ಡ್ ಗ್ಯಾಮೆಟ್ ಅಂದ್ರೆ ಹ್ಯಾಪ್ಲಾಯ್ಡ್ ಮೇಲ್ ಗ್ಯಾಮೆಟ್ ಅಂದ್ರೆ ಹ್ಯಾಪ್ಲಾಯ್ಡ್ ಫೀಮೇಲ್ ಗ್ಯಾಮೆಟ್ ಇವೆರಡು ಕೂಡಿಕೊಳ್ಳುತ್ತವೆ. ಇಟ್ ಇಸ್ ಕಾಲ್ಡ್ as fertilization. ಫರ್ಟಿಲೈಸೇಷನ್ ಆಗಿ ನೆಕ್ಸ್ಟ್ ಏನಾಗುತ್ತೆ? ಸಿಂಗಲ್ ಇಂಟರ್ಕ್ರೋಸ್ ಫರ್ಟಿಲೈಸೇಷನ್ ಆಗಿ ಮತ್ತೆ ಡಿಪ್ಲಾಯ್ಡ್ ಅಂತ ಜೈಗೋಟ್ ಬರುತ್ತೆ. ಜೈಗೋಟ್ ಏನಾಗಿದೆ? ಶಾರ್ಟ್ ಲಿವ್ಡ್. ನೋಡಿ ಇಲ್ಲಿ ಮೆಚ್ಚಿನ ಅವಧಿಯಲ್ಲಿ ಡಿಪ್ಲಾಯ್ಡ್ ಸ್ಟೇಜ್ ಇಷ್ಟಕ್ಕೆ ಸೀಮಿತವಾಗಿದೆ. ಹಂಗಾಗಿ ಈ ಹ್ಯಾಪ್ಲಾಯ್ಡ್ ಫೇಸ್ ಇಸ್ ಲಾಂಗ್ ಲಿವ್ಡ್. ನೋಡಿ ಇದು ಹ್ಯಾಪ್ಲಾಯ್ಡ್, ಇದು ಹ್ಯಾಪ್ಲಾಯ್ಡ್, ಇದು ಎಲ್ಲ ಹ್ಯಾಪ್ಲಾಯ್ಡ್. ಹ್ಯಾಪ್ಲಾಯ್ಡ್ ಸ್ಟೇಜ್ ಅಲ್ಲಿ ಹ್ಯಾಪ್ಲಾಯ್ಡ್ ಗ್ಯಾಮೆಟೋಫೈಟ್ ಇಸ್ ಲಾಂಗ್ ಲಿವ್ಡ್, ಡಿಪ್ಲಾಯ್ಡ್ ಸ್ಪೋರೋಫೈಟ್ ಇಸ್ ಶಾರ್ಟ್ ಲಿವ್ಡ್. ಡಿಪ್ಲಾಯ್ಡ್ ಸ್ಟೇಜ್ ಇಷ್ಟೇ ಡಿಪ್ಲಾಯ್ಡ್, ಶಾರ್ಟ್ ಲಿವ್ಡ್. ಇದೆಲ್ಲ ಹ್ಯಾಪ್ಲಾಯ್ಡ್ ಸ್ಟೇಜ್. ಹಾಗಾಗಿ ಮೇಜರ್ ಲೈಫ್ ಸೈಕಲ್ ಅಲ್ಲಿ ಕಡಿಮೆ ಈ ಗ್ಯಾಮೆಟೋಫೈಟ್ ಬರುತ್ತೆ. ಈ ಗ್ಯಾಮೆಟೋಫೈಟ್ ಏನಾಗಿದೆ? ಗ್ಯಾಮೆಟೋಫೈಟ್ ಏನಾಗಿದೆ? ಅದು ಇದು ಡಾಮಿನೇಟ್. ನೋಡಿ ಇದು ಏನಾಗಿದೆ? ಡಾಮಿನೇಟ್. ಇದು ಗ್ರೀನ್ ಕಲರ್ ಇರುತ್ತೆ ಅಂಡ್ ಫೋಟೋಸಿಂಥೆಟಿಕ್ ಅಲ್ಲಿ ನೀವು ಕ್ಲೋಮಡಮಾನಸ್ ಇದು ಜೀವಿ ಏನಿದೆ ಅದು ಗ್ಯಾಮೆಟೋಫೈಟ್. ಯಾಕಂದ್ರೆ ಅದು ಒಳಗಡೆ ರೀಪ್ರೊಡ್ಯೂಸ್ ಮಾಡುತ್ತೆ ಮೇಲ್ ಗ್ಯಾಮೆಟ್ಸ್. ಅವೆರಡು ಕೂಡ ಜೈಗೋಟ್ ಮಿಯಾಸಿಸ್ ಸ್ಪೋರ್ಸ್ ಆಗಿ ಮತ್ತೆ again ಗ್ಯಾಮೆಟೋಫೈಟ್ ಬರುತ್ತೆ. ನಾವು ಸ್ಪೋರೋಫೈಟಿಕ್ ಫೇಸ್ is represented by only single cell. ಸೆಕೆಂಡ್ ಪಾಯಿಂಟ್ ಸ್ಪೋರೋಫೈಟ್ is represented by single cell and ಜೈಗೋಟ್. ಈ ಗ್ಯಾಮೆಟೋಫೈಟ್ ಇದೆಲ್ಲ ಡಾಮಿನೇಟ್ ಫೋಟೋ ಸಿಂಥೆಟಿಕ್ ಆಗಿರುತ್ತೆ ಅಂಡ್ ಇದು ಸ್ವತಂತ್ರ ಗ್ಯಾಮೆಟೋಫೈಟ್ ಬೆಳೆಸಿದ ಕ್ಲೋಮಡಮಾನಸ್ ಇದೆಲ್ಲ ಸ್ವತಂತ್ರವಾಗಿ ಇರುತ್ತೆ, ಫ್ಲಾಜ್ ಆಗಿರುತ್ತೆ ಅಲ್ಲಿ ಗ್ರೀನ್ ಕಲರ್ ಇರುತ್ತೆ. ಆಹಾರವನ್ನು ತಯಾರು ಮಾಡುತ್ತೆ. ಇದು ಪ್ರೊಡ್ಯೂಸ್ ಮಾಡುವಂತ ಗ್ಯಾಮೆಟ್ಸ್ ನೋಡಿ, ಎರಡು ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಮಾಡಿ, ಮೇಲ್ ಗ್ಯಾಮೆಟ್ ಅಂಡ್ ಫೀಮೇಲ್ ಗ್ಯಾಮೆಟ್. ಮೇಲ್ ಗ್ಯಾಮೆಟ್, ಲೋ ಗ್ಯಾಮೆಟ್. ಈ ಎರಡು ಒಂದು ಮೇಲ್ ಗ್ಯಾಮೆಟ್ ಅಂಡ್ ಫೀಮೇಲ್ ಗ್ಯಾಮೆಟ್.
ಎರಡು ಕೂಡಿಸ್ಕೊಂತವೆ ಅವಾಗ ಬರೋದೇ ಝೈಗೋಟ್. ಈ ಝೈಗೋಟ್ ಸ್ಪೋರೋಫೈಟ್ ಫೇಸ್ ಅಂತ ಹೇಳ್ಬೋದು. ಯಾಕಂದ್ರೆ ಈ ಡಿಪ್ಲಾಯ್ಡ್ ಸ್ಟೇಜ್ ಇದೆ, ಗೋಲ್ಡ್ ಬಿಡಿ ಸ್ಪೋರ್ ಮಿಯಾಸಿಸ್ ಎರಡು ಸೇರ್ಕೊಂಡಾಗ ಬರೋದಂದ್ರೆ ಝೈಗೋಟ್. ಆಮೇಲೆ ನೆಕ್ಸ್ಟ್ ಸ್ಪೋರ್ಸ್ ಏನಂದ್ರೆ ಮಿಯಾಸಿಸ್ ಝೈಗೋಟ್ ಅಂಡ್ ಮಿಯಾಸಿಸ್. ಈ ಸ್ಪೋರ್ಸ್ ಎಷ್ಟು ಗ್ಯಾಮೆಟೋಫೈಟ್ ಆಗಿ ಗ್ಯಾಮೆಟೋಫೈಟ್ ಇಸ್ ಡಾಮಿನೆಂಟ್ ಫೋಟೋಸಿಂಥೆಟಿಕ್ ಅಂಡ್ ಫ್ರೀ ಲಿವಿಂಗ್. ಏನಾಗುತ್ತೆ ಫ್ರೀ ಲಿವಿಂಗ್ ಇರುತ್ತೆ. This is what right regarding what you call as the aplantic life cycle. Aplantic cycle aplantic gametophyte is long-lived, diploid sporophyte is short-lived ಅಂತ ಹೇಳ್ಬೇಕು. Sporophyte is represented by what you call as a single cell of the zygote. Gametophyte ಏನಾಗಿದೆ ಡಾಮಿನೆಂಟ್ ಇದೆ, ಫೋಟೋಸಿಂಥೆಟಿಕ್ ಇದೆ and free living ಇದೆ. This is what you call as the aplantic life cycle. Now next we pass on to what called diplantic life cycle. ಯಾವುದು ಅಂತ ಹೇಳ್ತೀವಿ. ಇದನ್ನ ಅರ್ಥ ಆಯ್ತಲ್ಲ? Explain the right schematic representation of a aplantic life cycle ಅಂತ ಹೇಳ್ಬೋದು. ಅಲ್ಲಿ ರೈಟ್ ಅಲ್ಲಿ schematic representation ಮಾಡಿ ಎಕ್ಸಾಂಪಲ್ ಕೊಡಿ ಅಂದ್ರೆ ಹಾಗೆ ಅಂತ ರೈಟ್ ಬಿಟ್ಟಾಗ ಸ್ಲೈಡ್ ಕೊಡ್ಬೋದು. ಪಡಿಕಾಲದಲ್ಲಿ ನಿಮಗೆ ಮಾಡ್ಕೊಳ್ಳೋದೇ ವಾಲ್ವಾಕ್ಸ್. So many algae example like this. Even examples we can quote for the algae ಇಲ್ಲಿ aplantic life cycle ಕಂಡು ಬಂದಿದೆ. ನೆಕ್ಸ್ಟ್ ಅದರ ಒಂದು ಲೈಫ್ ಸೈಕಲ್ ಇದೆ ಅಂತ ಹೇಳಿದ್ರೆ ಯಾವುದು ಲೈಫ್ ಸೈಕಲ್ ಡಿಪ್ಲಾಂಟಿಕ್ ಲೈಫ್ ಸೈಕಲ್. ಯಾವುದು ಲೈಫ್ ಸೈಕಲ್ ಇದೆ ಡಿಪ್ಲಾಂಟಿಕ್ ಅಂತ ಲೈಫ್ ಸೈಕಲ್ ಕಂಡು ಬರುತ್ತೆ. ಈ ಡಿಪ್ಲಾಂಟಿಕ್ ಲೈಫ್ ಸೈಕಲ್ ಯಾವ್ದ್ರಲ್ಲಿ ಕಂಡು ಬರುತ್ತೆ ಅಂದ್ರೆ ಇದರಲ್ಲಿ what called in case of the gymnosperms and angiosperms. ಲಾಸ್ಟ್ ಅಲ್ಲಿ ಓದಿಲ್ಲ angiosperms. ಇಲ್ಲಿ ಡಿಪ್ಲಾಂಟಿಕ್ ಲೈಫ್ ಸೈಕಲ್ ಅಲ್ಲಿ ಡಿಪ್ಲಾಯ್ಡ್ ಸ್ಟೇಜ್ ಯಾವ್ದಾವಲ್ಲಿ ಡಿಪ್ಲಾಯ್ಡ್ ಸ್ಪೋರೋಫೈಟ್ ಇಸ್ ಲಾಂಗ್ ಲಿವ್ಡ್, aploid gametophyte is short lived. ಇಲ್ಲಿ ಹೇಳಬೇಕು ಫಸ್ಟ್ ಪಾಯಿಂಟ್ ಇಲ್ಲಿ ಡಿಪ್ಲಾಂಟಿಕ್ ಲೈಫ್ ಸೈಕಲ್ ಡಿಪ್ಲಾಯ್ಡ್ ಸ್ಟೇಜ್ ಯಾವಾಗ ಸ್ಪೋರೋಫೈಟ್, ಡಿಪ್ಲಾಯ್ಡ್ ಸ್ಟೇಜ್ ಮೋಸ್ಟ್ಲಿ gametophyte ಇರುತ್ತೆ. ಈಗ ಡಿಪ್ಲಾಯ್ಡ್ ಸ್ಪೋರೋಫೈಟ್ is long lived ಬಹಳ ದಿನ ಇರುತ್ತೆ. and aploid gametophyte is short lived. ಅದು gametophyte is short lived. For example ಏನಾಗಿದೆ diploid sporophyte is a long lived ಅನ್ನೋದು. in case ನೋಡಿ for example sporophyte ಏನಾಗಿದೆ diploid ಇದೆ. It's going to produce spores produce ಮಾಡುತ್ತೆ. ಹೆಂಗೆ spores produce ಮಾಡುತ್ತೆ ಅಂದ್ರೆ ಯೂಶಲಿ ಸ್ಪೋರೋಫೈಟ್ ಇದು ಎಲ್ಲಿ ಕಂಡು ಬರುತ್ತೆ in case of ಯಾವ್ದು ಇದೆ angiosperms ಅಂತ ಕಂಡು ಬರ್ತಿದ್ವಿ. ಯಾವ ಸ್ಟೇಜ್ ಇದು ಡಿಪ್ಲಾಂಟಿಕ್ ಲೈಫ್ ಸೈಕಲ್ ಅಂತ ಹೇಳ್ತಾರೆ. ಡಿಪ್ಲಾಂಟಿಕ್ ಲೈಫ್ ಸೈಕಲ್ ಅಲ್ಲಿ ಎಲ್ಲಿ ಕಂಡು ಬರುತ್ತೆ ಅಂದ್ರೆ angiosperms and gymnosperms ಅಲ್ಲಿ ಕಂಡು ಬರುತ್ತೆ. gymnosperms ಅಲ್ಲಿ ಕಂಡು ಬರುತ್ತೆ. ಎಕ್ಸಾಂಪಲ್ಸ್ ನೆನಪಿಟ್ಕೊಳ್ಳಿ. ಇಲ್ಲಿ ಡಿಪ್ಲಾಯ್ಡ್ ಸ್ಪೋರೋಫೈಟ್ ಬಹಳ ದಿನ ಇರುತ್ತೆ, aploid gametophyte ಶಾರ್ಟ್ ಲಿವ್ಡ್. ಫಸ್ಟ್ ಪಾಯಿಂಟ್ ಇಲ್ಲಿ ಈ ಸ್ಪೋರೋಫೈಟ್ ಇದೆಲ್ಲ ಇದು ಟೂ ಟೈಪ್ಸ್ ಆಫ್ ಸ್ಪೋರ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಈ ಫಾರ್ ಎಕ್ಸಾಂಪಲ್ ನೀವು ಪೋಲನ್ ಗ್ರೈನ್ಸ್ ಒಳಗಡೆ ಪ್ಲಾಂಟ್ ಬಾಡಿ ಇದೆ, ನಾವು ಸಸ್ಯಗಳು ಪ್ಲಾಂಟ್ ಬಾಡೀಸ್ ಗಳ ನೇಮ್ ಇಸ್ ಸ್ಪೋರೋಫೈಟ್ ಅಲ್ಲಿ ಮೈಕ್ರೋಸ್ಪೋರ್ ಪೋಲನ್ ಗ್ರೈನ್ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನೊಂದು ಒಳಗಡೆ ಓವರ್ ಒಳಗಡೆ ಓವಿಲ್ ಇತ್ತು, ಓವರ್ ಒಳಗಡೆ ಫೀಮೇಲ್ ಗ್ಯಾಮೆಟೋಫೈಟ್. ಈಗ ಪೋಲನ್ ಗ್ರೈನ್ಸ್ ಒಳಗಡೆ ಗ್ಯಾಮೆಟ್ ಪ್ರೊಡ್ಯೂಸ್ ಆದಾಗ ರೆಡ್ಯೂಸ್ ಗ್ಯಾಮೆಟೋಫೈಟ್ ಏನದು ರೆಡ್ಯೂಸ್ ಆದಂತ ಗ್ಯಾಮೆಟೋಫೈಟ್ ಅಂತ ಕರಿತೀವಿ. ಗ್ಯಾಮೆಟೋಫೈಟಿಕ್ ಈಸ್ ರೆಡ್ಯೂಸ್ಡ್. ಗ್ಯಾಮೆಟೋಫೈಟ್ ಏನಂದಲ್ಲ ಇಟ್ ಇಸ್ ರೆಪ್ರೆಸೆಂಟೆಡ್ ಬೈ ಎ ಸಿಂಗಲ್ ಟು ಫ್ಯೂ ಸೆಲ್ಡ್ aploid gametophyte. ಹಾಗಾಗಿ ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ಏನು ಕಳಿಸಿದ್ರೆ ಈ ಒಂದು ಗ್ಯಾಮೆಟೋಫೈಟ್ aploid ಆಗಿರುವಂತ gametophyte is represented by few cell. gametophyte is few cell ಇರುವಂತ ಒಂದು ವಿಡಿಯೋಗಳಿದೆ. gametophyte is single or few cell aploid ಅಥವಾ ವರ್ಗಗಳಿದೆ
ಸಿಂಗಲ್ ಇರಬಹುದು ಅಥವಾ ಫ್ಯೂ. ಸಿಂಗಲ್ ಆರ್ ಫ್ಯೂಸ್ಡ್ ಹ್ಯಾಪನ್ಸ್ ಗ್ಯಾಮೆಟೋಫೈಟ್. ಬ್ಲಡ್ ಗ್ಯಾಮೆಟೋಫೈಟ್. ಈಗ ನೋಡಿ ಇಲ್ಲಿ ಸ್ಪೋರೋಫೈಟ್ ನಾವು ಮಾಡ್ಕೊಳ್ಳಿ. ಇಲ್ಲಿ ಸ್ಪೋರೋಫೈಟ್ ಏನು ಮಾಡುತ್ತೆ, ಸ್ಪೋರ್ಸ್ ಮಾಡುತ್ತೆ. ಅಲ್ಲಿ ಹೋಮೋಸ್ಪೋರಸ್ ಇರ್ಬೋದು, ಟೆಟ್ರಾಸ್, ಎರಡು ಡಿಫರೆಂಟ್ ಸ್ಪೋರ್ಸ್ ಪಡೆದಿರ್ಬೋದು. ಹೋಮೋಸ್ಪೋರಸ್ ಹೆಟ್ರೋಸ್ಪೋರಸ್ ಮತ್ತು ಅಲ್ಲಿ ಈ ಸ್ಪೋರ್ಸ್ ಏನು ಪ್ರೊಡ್ಯೂಸ್ ಮಾಡ್ತಾವಲ್ಲ ದೋಸ್ ಆರ್ ಪರ್ಟಿಕ್ಯುಲರ್ಲಿ ನಿಯಾಸ್ ಇಂದ ಪ್ರೊಡ್ಯೂಸ್ ಮಾಡುತ್ತೆ. ಯಾಕಂದ್ರೆ ಡಿಪ್ಲಾಯ್ಡ್ ಇಂದ ಅಲ್ಲಿ ಆ ಪ್ರೊಡ್ಯೂಸ್ ಮಾಡಿದ ಸ್ಪೋರ್ಸ್ ಪರ್ಟಿಕ್ಯುಲರ್ಲಿ ಅವುಗಳಲ್ಲಿ ಏನ್ ಪ್ರೊಡ್ಯೂಸ್ ಆಗುತ್ತೆ, ಮೇಲ್ ಗ್ಯಾಮೆಟ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ ಅನ್ನೋದು. ಅಂಡ್ ಪರ್ಟಿಕ್ಯುಲರ್ಲಿ ಈ ಒಂದು ಮೇಲ್ ಗ್ಯಾಮೆಟ್ ಮತ್ತು ಫೀಮೇಲ್ ಗ್ಯಾಮೆಟ್ ಸ್ಪೋರ್ಸ್ ಅಂದ್ರೆ ಜರ್ನೇಷನ್ ಯೂಶಲಿ ಪರ್ಟಿಕ್ಯುಲರ್ಲಿ ಸ್ಪೋರ್ಸ್ ಎರಡು ತರ ಸ್ಪೋರ್ಸ್, ಮೈಕ್ರೋಸ್ಪೋರ್ ಅಂದ್ರೆ ಮೆಗಾಸ್ಪೋರ್ ಅನ್ಕೊಳ್ಳಿ. ಮೆಗಾಸ್ ಇವು ಏನು ಯೂಸ್ ಮಾಡ್ತಾರೆ ಪರ್ಟಿಕ್ಯುಲರ್ಲಿ ಟೂ ಟೈಪ್ಸ್ ಆಫ್ ಸ್ಪೋರ್ಸ್ are going to produce ಅನ್ನೋದ್ರಲ್ಲಿ ಒಂದು ಮೇಲ್ ಗ್ಯಾಮೆಟ್ ಇರುತ್ತೆ. ಪೋಲಾರ್ ಮೇಲ್ ಗ್ಯಾಮೆಟ್ ಮೈಕ್ರೋಸ್ಪೋರ್. ಇನ್ನೊಂದು ಮೆಗಾಸ್ಪೋರ್ ಇದೆ. ಮೆಗಾಸ್ಪೋರ್ ಅಂದ್ರೆ ಅದು ಓವಿಲ್ ಒಳಗಡೆ ಇದೆ ಫೀಮೇಲ್ ಗ್ಯಾಮೆಟ್ ಇದೆ. ಫೀಮೇಲ್ ಗ್ಯಾಮೆಟ್ ಅಂದ್ರೆ ಈ ಏನು ಸ್ಪೋರ್ ಪ್ರೊಡ್ಯೂಸ್ ಮಾಡ್ತಿದ್ದು ಮಿಯಾಸಿಸ್. ಈ ನೆನಪಿಟ್ಕೋಬೇಕಾದ್ರೆ ಇದೆ ಇಲ್ಲಿ ಆಂತರೊಳಗಡೆ ಫಾರ್ಮೇಷನ್ ಪಡೆಕೊಳ್ಳೋದು ಪೋಲಾಮರೈಡ್ಸ್ ಪ್ರೊಡ್ಯೂಸ್. ಈ ಪೋಲಾಮರೈಡ್ಸ್ ಬಗ್ಗೆ ಎರಡು ಸೆಕ್ಸ್ ಒಂದು ರಿಪಿಟೇಷನ್ ಇನ್ನೊಂದು ಜನರೇಷನ್. ಜನರೇಷನ್ ಡಿವೈಡ್ ಆಗಿ ಎರಡು ಗ್ಯಾಮೆಟ್ಸ್ ಅದು. ಹಾಗಾಗಿ ಇದು ಎಂಟೋಸ್ಪೋರ್ ಇದು ಮೈಕ್ರೋಸ್ಪೋರ್. ಮೈಕ್ರೋಸ್ಪೋರ್ ಏನು ಪ್ರೊಡ್ಯೂಸ್ ಮಾಡ್ತು, ಮೇಲ್ ಗ್ಯಾಮೆಟ್. ಹಾಗೆ ನೆಕ್ಸ್ಟ್ ನೋಡಿ in case of the particular OV ಒಳಗಡೆ ಓವಿ ಮೆಗಾಸ್ಪೊರೆನ್ಷಿಯಲ್ ಮೆಗಾ ಗ್ಯಾಮೆಟ್ ಆಫ್ ಗ್ಯಾಮೆಟ್ ಇದು ಮೆಗಾಸ್ಪೊರೆನ್ಷಿಯಲ್ ಅಂತ ಕರೀತೀವಿ. ಓವಿಲ್ಲ ಅದರೊಳಗಡೆ ಎಂಬಿಎಸ್ ಆಗುತ್ತೆ, ಎಂಬಿಎಸ್ ಒಳಗಡೆ ಈಗ ಹಾಗಾಗಿ ಇದನ್ನ ಮೆಗಾಸ್ಪೋರ್ ಅಂತ ಹೇಳ್ಬೋದು. ಓವಿಲ್ಲ ಮೆಗಾಸ್ಪೋರ್ ಇದ್ಕೊಂಡಾಗಿ ಈ ಮೆಗಾಸ್ಪೋರ್ ಬಗ್ಗೆ ಫೀಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಆಗ್ತದೆ. ಹಾಗಾಗಿ ಎರಡು ತರ ಸ್ಪೋರ್ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಒಂದು ಮೈಕ್ರೋಸ್ಪೋರ್ ಇದು ಮೆಗಾಸ್ಪೋರ್. ಮೈಕ್ರೋಸ್ಪೋರ್ ಎಲ್ಲ ಪೋಲಾಮರೈಡ್ ಐತೆ, ಅದರೊಳಗಡೆ ಗ್ಯಾಮೆಟ್ ಪ್ರೊಡ್ಯೂಸ್ ಮಾಡ್ತೀವಿ. ಹಾಗಾಗಿ ಇದರೊಳಗಡೆ ನಾವು ಬರೆದಿಲ್ಲ ಸಪರೇಟ್ ಆಗಿ. ಈ ಸ್ಪೋರ್ಸ್ ಒಳಗಡೆ ಗ್ಯಾಮೆಟ್ ಪ್ರೊಡ್ಯೂಸ್ ಆಗುತ್ತೆ, ಮೇಲ್ ಗ್ಯಾಮೆಟ್ ಇದೆ, ಫೀಮೇಲ್ ಗ್ಯಾಮೆಟ್. ಈ ಯಾವ ಕ್ರಿಯೆಯನ್ನು ಪ್ರೊಡ್ಯೂಸ್ ಮಾಡ್ತಿದೆ, ಮಿಯಾಸಿಸ್ ಪ್ರೊಡ್ಯೂಸ್ ಮಾಡಿದೆ. ನೋಡಿ ಇವೆಲ್ಲ ಪೋಲಾಮರೈಡ್ ಒಳಗಡೆ ಟು ಗ್ಯಾಮೆಟ್ಸ್ ಫಾರ್ಮೇಷನ್ ಆಗುತ್ತೆ. ಇಲ್ಲಿ ಪೋಲಾಮರೈಡ್ ಫಾರ್ಮೇಷನ್ ಅಂತ ಅದೇ ಒಂದು ಸ್ಪೋರ್. ಈ ಸ್ಪೋರ್ ಇದೆ ಅಪ್ಲೈಡ್ ಏಕಾಗಿ ಗೊತ್ತಿದೆ ಒಳಗಡೆ ಸೆಕ್ಷನ್ ತಂದಾಗ ಈ ಪೋಲಾಮರೈಡ್ ಒಳಗಡೆ ಮೈಕ್ರೋಸ್ಪೋರ್ ಆಗಿದೆ. ಈ ಒಂದು ಸೆಲ್ಗಳು ಏನಾಗಿದೆ ಡಿಪ್ಲಾಯ್ಡ್ ಇಂದ 1-4 ಇಯರ್ಸ್ ಆಗಿ ಈ ಮೈಕ್ರೋಸ್ಪೋರ್ ಅಂತ ಪೋಲಾಮರೈಡ್ ಪ್ರೊಡ್ಯೂಸ್ ಮಾಡುತ್ತೆ. ಈ ಮೈಕ್ರೋಸ್ಪೋರ್ ಎಲ್ಲಾ ಸೆಲ್ಗಳು ಅಪ್ಲೈಡ್. ಹಂಗಾಗಿ ಇದು ಗ್ಯಾಮೆಟ್ಸ್ ಇದು ಜೈಗೇಟ್ಸ್ ಇಂದ ನೋಟಿಫೈ ಅಪ್ಲೈಡ್. ಹಾಗಾಗಿ ಅಪ್ಲೈಡ್ ಮೇಲ್ ಗ್ಯಾಮೆಟ್ ಇಸ್ ಕಾಲ್ಡ್ ಅಪ್ಲೈಡ್ ಫೀಮೇಲ್ ಗ್ಯಾಮೆಟ್. ಅಪ್ಲೈಡ್ ಫೀಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಆಗಿದೆ. ಆ ಎರಡು ಗ್ಯಾಮೆಟ್ಸ್ ಗಳು ಏನಾಗುತ್ತೆ ಗೆಟ್ ಫ್ಯೂಸ್. ಏನಂದ್ರೆ ಫ್ಯೂಸ್ ಆಗ್ತದೆ. ಅದಕ್ಕೆ ನಾವು ಸೀಯಿಂಗ್ ಎಮಿ ಫ್ಯೂಸ್ ಆಗಿ ಏನಾಯ್ತು ಫಾರ್ಮ್ ಸಿಂಪಲ್ ಝೈಗೋಟ್. ಝೈಗೋಟ್ ಏನಾಗುತ್ತೆ ಡೆವಲಪ್ಸ್ ಸ್ಪೋರೋಫೈಟ್. ಈಗ ಗ್ಯಾಮೆಟೋಫೈಟಿಕ್ ಫೇಸ್ ಎಲ್ಲಿದೆ ಸರ್, ಗ್ಯಾಮೆಟ್ ಸ್ಪೋರ್ ಒಳಗಡೆ ಗ್ಯಾಮೆಟ್ ಪಡಿಸಾಗ ಗ್ಯಾಮೆಟೋಫೈಟ್ ಇಸ್ ಶಾರ್ಟ್ ಲಿವ್ಡ್, ಇಟ್ ಇಸ್ ನಾಟ್ ಎನಿ ಇಂಡಿಪೆಂಡೆಂಟ್. ಇಲ್ಲಿ ಗ್ಯಾಮೆಟೋಫೈಟ್ ಏನಾಗಿದೆ ನೋಡಿ, ಗ್ಯಾಮೆಟೋಫೈಟ್ ಇನ್ ದ ರೆಪ್ರೆಸೆಂಟ್ ಫ್ಯೂ ಸೆಲ್. It is not a what you call it is a single cell ಇರುತ್ತಲ್ಲ, ಫ್ಯೂ ಸೆಲ್ ಇರುವಂತದ್ದು. ಇಟ್ ಇಸ್ ನಾಟ್ ನಿಮಗೆ ಡೆಫಿನೆಟ್ ಮಲ್ಟಿಸೆಲ್ಲರ್ ಸ್ಟ್ರಕ್ಚರ್ ಆಗಿರುವಂತ ಸ್ಟ್ರಕ್ಚರ್ ಕಂಡು ಬರೋದಿಲ್ಲ. ಸಿಂಥೆಟಿಕ್ ಆಗಿರುವಂತ ಸ್ಟ್ರಕ್ಚರ್ ಇಲ್ಲಿ ಗ್ಯಾಮೆಟೋಫೈಟ್ ಇಸ್ ರೆಡ್ಯೂಸ್ ಆಗಿದೆ. ಅಂಡ್ ಇಲ್ಲಿ ಡಿಪ್ಲಾಯ್ಡ್ ಸ್ಪೋರೋಫೈಟ್ ಇದೆಲ್ಲ ಅದು ಡಾಮಿನೆಂಟ್ ಆಗಿದೆ ಅಂಡ್ ಫೋಟೋಸಿಂಥೆಟಿಕ್ ಆಗಿದೆ ಅನ್ನೋಂಥದ್ದು. ಅಂಡ್ ಇಂಡಿಪೆಂಡೆಂಟ್ ಪ್ಲಾಂಟ್ ಬಾಡಿ, ಅದನ್ನ ಇಂಡಿಪೆಂಡೆಂಟ್ ಆಗಿರುವಂತ ಫೇಸ್ ಆಫ್ ದಿ ಪ್ಲಾಂಟ್. ನೆಕ್ಸ್ಟ್ ಏನ್ ಮಾಡಿದ್ರೆ ಗ್ಯಾಮೆಟೋಫೈಟ್ ಏನಿದೆ ಅಂದರೆ ನೆಕ್ಸ್ಟ್ ಸ್ಪೋರೋಫೈಟ್. ಸ್ಪೋರೋಫೈಟ್ ಗಿಡ, ಹೂ ಬಿಡುವ ಗಿಡ ನಮ್ಗೆ ಏನ್ ಕಲ್ತಿಲ್ಲ ಅದು ಸ್ಪೋರೋಫೈಟ್. ಪೋಲಾಮರೈಡ್ಸ್ ಅವು ಪ್ರೊಡ್ಯೂಸ್ ಮಾಡ್ತಾರೆ. ಪೋಲಾಮರೈಡ್ಸ್ ಗ್ಯಾಮೆಟ್ ಇರ್ತಾರೆ. ಹಂಗಾಗಿ ಪೋಲಾಮರೈಡ್ ಇಸ್ ಗ್ಯಾಮೆಟೋಫೈಟ್. ಪೋಲಾಮರೈಡ್ ಒಳಗೆ ರೆಡ್ಯೂಸ್ ಆಗಿರುತ್ತೆ ಗ್ಯಾಮೆಟೋಫೈಟ್ ಅಂತೀವಿ. ಆಮೇಲೆ ಎರಡು ಗ್ಯಾಮೆಟ್ಸ್ ಮೇಲ್ ಗ್ಯಾಮೆಟ್ ಫೀಮೇಲ್ ಗ್ಯಾಮೆಟ್ಸ್ ಕೂಡಿದಾಗ ಸಿಂಗಲ್ ಮ್ಯಾಚ್. ನೋಡಿ ಹೆಚ್ಚಿನ ಲೈಫ್ ಸೈಕಲ್ ಅವಧಿಯಲ್ಲಿ ಇಲ್ಲಿ ಮುಖ್ಯವಾಗಿ ಡಿಪ್ಲಾಯ್ಡ್ ಸ್ಟೇಜ್ ಈ ಡಿಪ್ಲಾಯ್ಡ್ ಸ್ಟೇಜ್ ಹೆಚ್ಚಿಗೆ ಕಂಡು ಬರುತ್ತೆ. ನೋಡಿ ಇಲ್ಲೆಲ್ಲ ಇಲ್ಲಿ ದಿಸ್ ಇಸ್ ಓನ್ಲಿ ಗ್ಯಾಮೆಟ್ಸ್ ಮಾತ್ರ ಯಾಕಾಗಿದೆ ಎಲ್ಲ ಲೈಫ್ ಸೈಕಲ್ ಒಳಗೆ ಡಿಪ್ಲಾಯ್ಡ್ ಇರೋದ್ರಿಂದ ಇದರಲ್ಲಿ ಇದು ಮಾತ್ರ ಯಾಕಾಗಿದೆ, ಗ್ಯಾಮೆಟ್ಸ್ ಮಾತ್ರ ಯಾಕಾಗಿದೆ ಅದು ಸೋರ್ಸ್ ಒಳಗೆ.
ಹಾಗೆ ಈಗ ಲೈಫ್ ಸೈಕಲ್ ಹೆಚ್ಚಿನ ಡ್ಯೂರೇಷನ್ ಯಾವುದು ಸ್ಪೋರೋಫೈಟ್ ಅಂತ ಕಂಟಿನ್ಯೂಸ್ ಇದನ್ನ ಡಿಕ್ಲೇರ್ಡ್ ಸ್ಟೇಜ್ ಸ್ಪೋರೋಫೈಟ್ ಇಸ್ ಡಿಕ್ಲೇರ್ಡ್ ಡಿಪ್ಲಾಂಟಿಕ್ ಲೈಫ್ ಸೈಕಲ್ ಅಂತ ಕರಿತೀವಿ. because next sporophyte is what you call dominant ಗಿಡ ನಮಗೆ ಏನು ಕಾಣುದಿಲ್ಲ ಸ್ಪೋರೋಫೈಟ್ ಅದು ನಮಗೆ ಡಾಮಿನೆಂಟ್ ಆಂಟಿಸಲ್ ಹೂಬ್ಲಸ್ ಡಾಮಿನೆಂಟ್ ಆಗಿರುತ್ತೆ ಅಂಡ್ ಫೋಟೋ ಸಿಂಥೆಟಿಕ್ ಅಂಡ್ ಇಲ್ಲಿ ಫೋಟೋ ಸಿಂಥೆಟಿಕ್ ಆಗಿದ್ರೆ ಇಂಡಿಪೆಂಡೆಂಟ್ ಅಂತ ಸ್ವತಂತ್ರವಾಗಿರುತ್ತೆ. ಇಂಡಿಪೆಂಡೆಂಟ್ ಫೇಸ್ ಇಂಡಿಪೆಂಡೆಂಟ್ ಫೇಸ್ ಇನ್ ಲೈಫ್ ಸೈಕಲ್ ಜೀವನ ಚಕ್ರದಲ್ಲಿ ಸೈಕಲ್ ಒಳಗೆ ಅದೇ ಡಾಮಿನೆಂಟ್ ಯಾವ್ದನ್ನ ನೆನಪಿಟ್ಕೋಬೇಕು. ಈ ಡಾಮಿನೆಂಟ್ ಸ್ಕಿಲ್ ಇನ್ ಆಂಜಿಯೋಸ್ಪರ್ಮ್ಸ್ ಅಲ್ಲಿ ಸ್ಪೋರೋಫೈಟ್ ಜಿಮ್ನೋಸ್ಪರ್ಮ್ಸ್ ಡಾಮಿನೆಂಟ್ ಫೇಸ್ ಇಸ್ ಸ್ಪೋರೋಫೈಟ್. ಇದು ಲಾಂಗ್ ಲೀಡ್ ಆದ ಸ್ಪೋರೋಫೈಟ್ ಶಾರ್ಟ್ ಲೀಡ್ ಆದ ಗ್ಯಾಮೆಟೋಫೈಟ್. ಗ್ಯಾಮೆಟೋಫೈಟ್ ಒಂದು ರಚನೆ ಇಲ್ಲ, ಅದು ಇದೇ ಸೆಕ್ಸ್ ಅನ್ನು ರೆಪ್ರೆಸೆಂಟ್ ಮಾಡಿದೆ ಅಂತ ಸೆಕೆಂಡ್ ಪಾಯಿಂಟ್ ಅಲ್ಲಿ ಏನು ಮಾಡಿದೆ ಯಾವ ಲಾಂಗ್ ಯಾವ ಶಾರ್ಟ್ ಅಂತ ಮಾಡಿದೆ. ಸೆಕೆಂಡ್ ಪಾಯಿಂಟ್ ಗ್ಯಾಮೆಟೋಫೈಟ್ ಶಾರ್ಟ್ ಲೀಡ್ ಆಗಿದ್ದು ಅದು ಎರಡೇ ಕೆಲವು ಸೆಲ್ಸ್ ಅನ್ನು ರೆಪ್ರೆಸೆಂಟ್ ಮಾಡಿದೆ. ಸ್ಪೋರೋಫೈಟ್ ಅನ್ನೋದು ಡಾಮಿನೆಂಟ್ ಫೋಟೋಸಿಂಥೆಟಿಕ್ ಅಂಡ್ ಇಂಡಿಪೆಂಡೆಂಟ್ ಫೇಸ್ ಅಂತ ನಾವು ಕರೀತೀವಿ. ನಾವು ಪಾಸ್ ಆದ ನೆಕ್ಸ್ಟ್ ಒನ್ ಇಸ್ ಕಂಡುಹಿಡಿದರೆ ಇಲ್ಲಿ ಎರಡು ಲೈಫ್ ಸೈಕಲ್ ಈಕ್ವಲ್ ವೇಟೇಜ್ ಇದೆ. ಅವು ಅಂತ ಜೀವಿಗಳನ್ನ ನಾವು ಏನು ಕರೀತೀವಿ ಹ್ಯಾಪ್ಲೋಡಿಪ್ಲಾಂಟಿಕ್ ಲೈಫ್ ಸೈಕಲ್. ಆ ಜೀವಿಗಳು ಏನು ಎಕ್ಸಿಬಿಟ್ ಮಾಡ್ತವೆ ಹ್ಯಾಪ್ಲೋಡಿಪ್ಲಾಂಟಿಕ್ ಲೈಫ್ ಪರ್ಟಿಕ್ಯುಲರ್ಲಿ ಹ್ಯಾಪ್ಲೋ. ನೆಕ್ಸ್ಟ್ ಒಂದು ಲೈಫ್ ಸೈಕಲ್ ಇದೆ ಹ್ಯಾಪ್ಲೋಡಿಪ್ಲಾಂಟಿಕ್ ಲೈಫ್ ಸೈಕಲ್ ಕಂಡು ಬಂದಿದೆ. ಹ್ಯಾಪ್ಲೋಡಿಪ್ಲಾಂಟಿಕ್ ಲೈಫ್ ಸೈಕಲ್ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಕೆಲವು ಜೀವಿಗಳಂತ ಪರ್ಟಿಕ್ಯುಲರ್ಲಿ ಬ್ರಯೋಫೈಟ್ಸ್ ಅಂತ ಕಂಡು ಬರುತ್ತೆ ಅಂಡ್ ದಿ ಥೆರಡೋಫೈಟ್ಸ್ ಸಣ್ಣ ಸಸ್ಯಗಳು ಥೆರಡೋಫೈಟ್ಸ್. ಈ ಎರಡು ಜೀವಿಗಳಲ್ಲಿ ಒಂದು ಲೈಫ್ ಸೈಕಲ್ ಹ್ಯಾಪ್ಲೋಡಿಪ್ಲಾಂಟಿಕ್ ಅಂದ್ರೆ both what you call gametophytic phase and the sporophytic phase having equal duration. ಇದು ಮುಖ್ಯವಾಗಿ ಎರಡು ಇರುತ್ತೆ ಹ್ಯಾಪ್ಲೋಡಿಪ್ಲಾಂಟಿಕ್ gametophyte ಡಿಪೆಂಡೆಂಟ್ ಸ್ಪೋರೋಫೈಟ್. ಈ ಫಸ್ಟ್ ಪಾಯಿಂಟ್ ಏನು ಮಾಡ್ತಾರೆ both gametophytic and sporophytic phase equal duration. How is say equal duration. In case of this but both are multicell. ಎರಡಕ್ಕೂ ಒಂದು ರಚನೆ ಗ್ಯಾಮೆಟೋಫೈಟ್ ಒಂದು ರಚನೆ ಇದೆ ಮಲ್ಟಿಸೆಲ್ ಬಹುಕೋಶ ಮಟ್ಟದ ವ್ಯವಸ್ಥೆ. ಸ್ಪೋರೋಫೈಟ್ both are multicellular. Gametophyte no multicellular, sporophyte multicellular. ಅದರಲ್ಲಿ ನೋಡಿ gametophyte ನಾವು ಹೇಳಿದ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಫರೆಂಟ್ಲಿ ಫ್ಯೂ ಸೆಲ್ಸ್ ರೆಪ್ರೆಸೆಂಟ್ ಮಾಡಿದ್ವಿ. ಅಲ್ಲಿ both are multicellular ಬಹುಕೋಶ ಮಟ್ಟದ ವ್ಯವಸ್ಥೆ ಇದೆ. But they differ in their dominance. differ in their ಡಾಮಿನೆನ್ಸ್ ಅಲ್ಲಿ ವ್ಯತ್ಯಾಸ ಇದೆ. ಡಾಮಿನೆನ್ಸ್ ಅಲ್ಲಿ ಏನು ವ್ಯತ್ಯಾಸ ಇದೆ ಅಂದ್ರೆ ಡಾಮಿನೆಂಟ್ ಫೇಸ್ ಇಲ್ಲಿ ಈ ಬ್ರಯೋಫೈಟ್ಸ್ ನೋಡ್ರಿ, ಇಲ್ಲಿ ಬ್ರಯೋಫೈಟ್ ಅಲ್ಲಿ ಇಸ್ ದಿ ಡಾಮಿನೆಂಟ್ ಫೇಸ್ ಗ್ಯಾಮೆಟೋಫೈಟ್ ಇಸ್ ಡಾಮಿನೆಂಟ್. ನೆನಪಿಡಿ ಒಂದು ಮಾತು ಇದು ಕೇಳಬಹುದು. ಅಂಡ್ ಟೆರಡೋಫೈಟ್ ಅಲ್ಲಿ ಯಾವ ಫೇಸ್ ಡಾಮಿನೆಂಟ್? ಇಲ್ಲಿ ಗ್ಯಾಮೆಟೋಫೈಟ್ ಫೇಸ್ ಇದೆ, ಸ್ಪೋರೋಫೈಟ್ ಇದೆ. ಆದರೆ ವಿಚ್ ಇಸ್ ದಿ ಡಾಮಿನೆಂಟ್ ಫೇಸ್? ಪ್ಲಾಂಟ್ ಬಾಡಿ ಇದೆ ಗ್ಯಾಮೆಟೋಫೈಟ್ ಇಂಗೆ ಸಹ ಬ್ರಯೋಫೈಟ್ಸ್. ಆದರೆ ಸ್ಪೋರೋಫೈಟ್ ಅಲ್ಲಿ ಪ್ಲಾಂಟ್ ಬಾಡಿ ಇದೆ, ಟೆರಡೋಫೈಟ್ ಅಲ್ಲಿ ಇಸ್ ದಿ ಫೇಸ್ ಡಾಮಿನೆಂಟ್, ಸ್ಪೋರೋಫೈಟ್ ಇಸ್ ಡಾಮಿನೆಂಟ್. ಹಂಗಾಗಿ ನೆಕ್ಸ್ಟ್ ಪಾಯಿಂಟ್ ಬೋತ್ ದೇ ಆರ್ ಡಿಫರಿಂಗ್ ಇನ್ ಡಾಮಿನೆಂಟ್. ಬ್ರಯೋಫೈಟ್ಸ್ ಅಲ್ಲಿ ಗ್ಯಾಮೆಟೋಫೈಟ್ ಇಸ್ ಡಾಮಿನೆಂಟ್ ಆದರೆ ಸ್ಪೋರೋಫೈಟ್ ಅಲ್ಲಿ ಟೆರಡೋಫೈಟ್ ಅಲ್ಲಿ ಸ್ಪೋರೋಫೈಟ್ ಇಸ್ ದಿ ಡಾಮಿನೆಂಟ್. ಈ ಎರಡರಲ್ಲಿ ವ್ಯತ್ಯಾಸ ಇದೆ ಅನ್ನೋದು ಇಲ್ಲಿ ಡಾಮಿನೆಂಟ್ ಆಗಿರುವಂತ ಗ್ಯಾಮೆಟೋಫೈಟ್ ಇದೆಲ್ಲ ಡಾಮಿನೆಂಟ್ ಆಗಿದೆ, ಇಂಡಿಪೆಂಡೆಂಟ್ ಆಗಿದೆ ಅನ್ನೋದು ಅಂಡ್ ಇದು ಫೋಟೋಸಿಂಥೆಟಿಕ್ ಆಗಿದೆ ಅನ್ನೋದು ಗ್ಯಾಮೆಟೋಫೈಟ್ ಅಂಡ್ ಇದರ ಥಾಲಾಯ್ಡ್ ಅಥವಾ ಎರೆಕ್ಟ್ ಸ್ಟ್ರಕ್ಚರ್ ನೀವು ನೋಡಿದ್ರಿ. ಈ ಬ್ರಯೋಫೈಟ್ಸ್ ಒಳಗಡೆ ಈ ಥಾಲಸ್ ಇದೆ, ಪ್ಲಾಂಟ್ ಬಾಡಿ ಥಾಲಸ್ ಇದೆ, ಮಾರ್ಕಿಂಗ್ಸ್ ನೋಡಿದ್ರಿ.
ಇಲ್ಲಿ ಇದರಲ್ಲಿ ಪ್ಲಾಂಟ್ ಬಾಡಿಗಳಲ್ಲಿ ಪ್ಲಾನಸ್ ಇರುತ್ತೆ. ಅದು ನೀವು ಫುನಿಯರಿ ನೋಡಿದಾಗ ಪ್ಲಾಂಟ್ ಬಾಡಿ ಅನ್ನೋದು ಅಲ್ಲಿ ಆರ್ಕಿ ಧ್ವನಿ ಅಥವಾ ಅಂತಡಿ ಇರ್ಬೋದು. ಪ್ಲಾಂಟ್ ಬಾಡಿ ಡಿಫರೆನ್ಷಿಯೇಟ್ ಅದೇ ನೀವು ಫುನಿಯರಿ ನೋಡಿದಾಗ ಅದೇ ಬಯೋಫೈಟ್ಸ್ಗಳೇ ಸ್ವಲ್ಪ ಎರೆಕ್ಟ್ ನೇಚರ್ ಕಂಡು ಬರುತ್ತೆ. ಸ್ವಲ್ಪ ನೆಕ್ಸ್ಟ್ what ಕಳೆದ್ರೆ ಈ ಸ್ಪೋರೋಫೈಟ್ ಡೆವಲಪ್ ಆಗುತ್ತೆ. ನೋಡಿ this is called ಸ್ಪೋರೋಫೈಟಿಕ್ ಫೇಸ್ is called ಅಂದ್ರೆ ಗ್ಯಾಮೆಟೋಫೈಟಿಕ್ ಫೇಸ್ ಏನಿದೆ ಗ್ಯಾಮೆಟೋಫೈಟಿಕ್ ಫೇಸ್ ಅಲ್ಲಿ ಏನಿದೆ ಗ್ಯಾಮೆಟೋಫೈಟ್ ಏನಿದೆ ಡಾಮಿನೆಂಟ್ ಫೋಟೋಸಿಂಥೆಟಿಕ್ ಆಗಿದೆ and this is what called as they may be prostrate ಇರಬಹುದು or they may be erect. that called as ಅದೇನಿದೆ next point ಗ್ಯಾಮೆಟೋಫೈಟ್ is dominant ಆಗಿದೆ. ಆಮೇಲೆ ಫೋಟೋಸಿಂಥೆಟಿಕ್ ಆಗಿದೆ. this is what called prostrate ನೆಲದಲ್ಲಿ ಹೋಗ್ಬೋದು prostrate or prostrate thalloid structure thalloid ಎರect ಇರಬಹುದು. ಹಂಗಾಗಿ ಇದು ಒಂದು ಇಂಪಾರ್ಟೆಂಟ್ ನೋಡಿದಾಗ ವರ್ಟಿಕಲ್ ಮಲ್ಟಿಸೆಲ್ಲರ್ ಆಗಿದೆ ಅನ್ನೋದು ಅಂಡ್ ಥಾಲಾಯ್ಡ್ ಅಥವಾ ಎರect ಫೇಸ್ ಕಂಡು ಬರುತ್ತೆ. ಪ್ರೋಸ್ಟೇಟ್ ಇರ್ಬೋದು ಥಾಲಾಯ್ಡ್ ಇರ್ಬೋದು ಅಥವಾ ಎರect ಆಗಿ ಕಂಡು ಬರ್ಬೋದು. ಯಾವುದು ಗ್ಯಾಮೆಟೋಫೈಟ್ ನೋಡಿ ಇಲ್ಲಿ ಪ್ರೋಸ್ಟೇಟ್ ಆಗಿದೆ ಎರect ಆಗಿದೆ. ಇಸ್ ಕಾಲ್ಡ್ ಗ್ಯಾಮೆಟೋಫೈಟ್. ಇದು ಮಲ್ಟಿ ಮೋಸ್ಟ್ಲಿ ಮಾಡಲ್ಪಟ್ಟಿದ್ದು ಇದು ಗ್ರೀನ್ ಆಗಿದೆ ಫೋಟೋಸಿಂಥೆಸಿಸ್ ಮಾಡುತ್ತೆ ಯಾವುದು ಗ್ಯಾಮೆಟೋಫೈಟ್. ಆದರೆ ಸ್ಪೋರೋಫೈಟ್ ಇದೆಯಲ್ಲ ಸ್ಪೋರೋಫೈಟ್ ಇಸ್ ಆಲ್ಸೋ ಅಲ್ಲಿ ಅದು ಸಹ ಶಾರ್ಟ್ ಲಿವ್ಡ್ ಆಗಿದ್ರು ಅದು ಸಹ ಮಲ್ಟಿಸೆಲ್ಲರ್. ಇದಕ್ಕೆ ಹಿಡ್ಕೊಂಡು ರಚನೆ ಇದೆ ಅಲ್ಲೆಲ್ಲ ನಾವು ಸ್ಪೋರೋಫೈಟ್ ಕೆಲಸದಲ್ಲಿ ಏನಾಗಿದೆ ಅಂದ್ರೆ ನಾವು ಬರೇ ಹೊಡಿಕೊಳ್ಳೋದು ಮೀನ್ಸ್ ನಿಮ್ಮ ಅಪಾಂಡಿಕ್ ಸೈಕಲ್ ಸ್ಪೋರೋಫೈಟ್ ಇಸ್ ಹೊಡಿಕೊಳ್ಳೋದು ಮೀನ್ಸ್ ಬರೇ ಜೈಗೋಟ್ನಿ ಸ್ಪೋರೋಫೈಟ್ ಅಂತಿದ್ವಿ ಯಾಕಂದ್ರೆ ಅಲ್ಲಿ ಶಾರ್ಟ್ ಲಿವ್ಡ್ ಅದು ಅಪಾಂಡಿಕ್ ಲೈಕ್ ಸೈಕಲ್. ಆದ್ರೆ ಇಲ್ಲಿ ನೋಡ್ರಿ ಬಂದಾಗ ಸ್ಪೋರೋಫೈಟ್ ಇದೆ ಆದ್ರೆ ಸ್ಪೋರೋಫೈಟ್ ಏನಿದೆ ಮಲ್ಟಿಸೆಲ್ಲರ್ ಆಗಿದೆ ಅನ್ನುವಂಥದ್ದು ಅಂಡ್ ಶಾರ್ಟ್ ಲಿವ್ಡ್ ಇದ್ರೂ ಅದು ಮಲ್ಟಿಸೆಲ್ಲರ್ ಆಗಿದೆ ಅಂಡ್ ನೋಡಿಕೊಳ್ಳೋದು ಟೋಟಲಿ ಅಥವಾ ಪಾರ್ಷಿಯಲಿ ಡಿಪೆಂಡ್ ಅಪಾನ್ ದಿ ಗ್ಯಾಮೆಟೋಫೈಟ್ ಫಾರ್ ಇಟ್ಸ್ ನ್ಯೂಟ್ರಿಷನ್. ನೋಡಿ ಇಲ್ಲಿ ಸ್ಪೋರೋಫೈಟ್ ಮೇಲೆ ಯಾವ್ದು ಡಿಪೆಂಡ್ ಗ್ರೀನ್ ಅಲ್ಲ ಬಯೋಫೈಟ್ಸ್ ನೋಡಿದ್ವಿ ಸ್ಪೋರೋಫೈಟ್ ಇದೆ ಡಿಪೆಂಡ್ ಅಪಾನ್ ದಿ ಗ್ಯಾಮೆಟೋಫೈಟ್ ಮೇಲೆ ಡಿಪೆಂಡ್ ಆಗಿದೆ. ಆ ಜೆಡೋಫೈಟ್ ಸ್ಪೋರೋಫೈಟ್ ಇದೆ ಇಂಡಿಪೆಂಡೆಂಟ್ ಅದು ಗ್ರೀನ್ ಕಲರ್ ಇರುತ್ತೆ. ಆದ್ರೆ ಬಯೋಫೈಟ್ ಅಲ್ಲಿ ಗ್ಯಾಮೆಟೋಫೈಟಿಕ್ ಫೇಸ್ ಇದೆ ಸ್ಪೋರೋಫೈಟಿಕ್ ಫೇಸ್ ಎರಡೂ ಇದಾವೆ. ಆದ್ರೆ ಸ್ಪೋರೋಫೈಟ್ ಅನ್ನೋದು ಫೋಟೋಸಿಂಥೆಟಿಕ್ ಆಗಿದೆ ಮಲ್ಟಿಸೆಲ್ಲರ್ ಆಗಿದೆ ಅನ್ನೋದು. ಅಂಡ್ ಇನ್ ಕೇಸ್ ಇಲ್ಲಿ ಬಯೋಫೈಟ್ಸ್ ಒಳಗಡೆ ಏನಾಗಿದೆ ಈ ಸ್ಪೋರೋಫೈಟ್ ಇಸ್ ಶಾರ್ಟ್ ಲಿವ್ಡ್ ಅನ್ನೋದು ಮಲ್ಟಿಸೆಲ್ಲರ್ ಬಟ್ ಇಟ್ ಡಿಪೆಂಡ್ ಅಪಾನ್ ದಿ ಗ್ಯಾಮೆಟೋಫೈಟ್ ಫಾರ್ ಇಟ್ಸ್ ನ್ಯೂಟ್ರಿಷನ್ ಗೆ ಅವಲಂಬಿತವಾಗಿದೆ ಅನ್ನೋದು. ಹಿಂಗೆ ಎರಡು ಮಲ್ಟಿಸೆಲ್ಲರ್ ಸ್ಟ್ರಕ್ಚರ್ ಇದೆ ಅದಕ್ಕೆ ಈಕ್ವಲ್ ರೇಷನ್ ಅಂತ ನಾವು ಲೈಫ್ ಸೈಕಲ್ ಬಂದಾಗ ಗೊತ್ತಾಗುತ್ತೆ. I want to write what are the schematic representation mean by it. Okay. This schematic representation ಎರಡು ನಾವು ಈಕ್ವಲ್ ವೇಟೇಜ್ ಕೊಡೋದ್ರಿಂದ get right one call 1.9 ಬರ್ಕೊಡ್ರಿ 4 of 5 ಅನ್ನು ಬರ್ಕೊಡ್ರಿ. ಪಡಿಕೊಳ್ಳೋದು ನೆಕ್ಸ್ಟ್ ಕೆಳಗಡೆ ಎರಡ್ ಬಟ್ಟು ಜನರೇಟ್ ಮಾಡ್ತಾರೆ. 4 of 5 ಏನು ಮಾಡುತ್ತೆ is force. ಆ ಫೋರ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ ಯಾವುದೇ ಈಗ ಮಿಯಾಸಿಸ್. ಅವು ಹೋಮೋಸ್ಪೋರಸ್ ಇರೋದು ಹೋಮೋಸ್ಪೋರಸ್ ಇದ್ರೆ ಒಂದೇ ಗ್ಯಾಮೆಟೋಫೈಟ್ ಒಳಗಡೆ ಆಂತಡಿ ಆರ್ಕಿಗೋನಿ ಇರುತ್ತೆ. ಇಫ್ ಇಟ್ಸ್ ಹೆಟೆರೋಸ್ಪೋರಸ್ ಇದ್ರೆ ಒಂದು ಮೇಲ್ ಗ್ಯಾಮೆಟೋಫೈಟ್ ಆಗುತ್ತೆ ಇನ್ನೊಂದು ಹೆಟೆರೋಸ್ಪೋರಸ್ ಎರಡು ತರ ಡಿಫರೆಂಟ್ ಸ್ಪೋರ್ಸ್ ಒಂದು ಮೇಲ್ ಗ್ಯಾಮೆಟೋಫೈಟ್ ಆಗುತ್ತೆ ಇನ್ನು ಫೀಮೇಲ್. ಇದು ಕಾಲ್ ಗೋಯಿಂಗ್ ಟು ಪ್ರೊಡ್ಯೂಸ್ ಸ್ಪೋರ್ಸ್ ಗೋಯಿಂಗ್ ಟು ಪ್ರೊಡ್ಯೂಸ್ ಸ್ಪೋರ್ಸ್ ಅನ್ನು ಪ್ರೊಡ್ಯೂಸ್ ಮಾಡ್ತವೆ ಯಾವ ಮಿಯಾಸಿಸ್ ಆಗಿ ಯಾವ ಪ್ರಾಡಕ್ಟ್ ಕ್ರೋಮೋಸೋಮ್ ಈ ಸ್ಪೋರ್ಸ್ ಅನ್ನು ದೇ ಗೋಯಿಂಗ್ ಟು ಜರ್ಮಿನೇಟ್ and they will divide by the process of mitosis and divide they form into gametophyte. Then I formed one formation of gametophyte ಆಗ್ತದೆ. ಈ gametophyte ಏನು ಮಾಡುತ್ತೆ ಇದರೊಳಗೆ ನೀವು ನೋಡಿದ್ರಿ what you call them as ಆಂತರ್ಜೀಯಗಳಿಗೆ ಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಆಗುತ್ತೆ ಆರ್ಕಿಗೋನಿಯಾದಲ್ಲಿ ಫೀಮೇಲ್ ಗ್ಯಾಮೆಟ್ but you want to produce what you call gametes male gamete and it also produces female gamete ಫೀಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಮಾಡುತ್ತೆ ಆರ್ಕಿಗೋನಿಯಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ ಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ ಮಾಡುತ್ತೆ ಆಂತರ್ಜೀಯದಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ ಎರಡು ಕೂತ್ಕೊಳ್ಳುತ್ತೆ ಸಿಂಗಮಿ
ಸಿಂಗಲ್ ಆಗಿ ಝೈಗೋಟ್ ಆಗಿ ಝೈಗೋಟ್ ಇದ್ರೆ ಡಿಪ್ಲಾಯ್ಡ್ ಇದೆ ಝೈಗೋಟ್ ಡೆವಲಪ್ ಆಗಿ ಸ್ಪೋರ್ ಫ್ಯಾಕ್ಟರ್ ಇಸ್ ಕಾಲ್ಡ್ ಡಿಪ್ಲಾಯ್ಡ್. ಇದು ಪರ್ಟಿಕ್ಯುಲರ್ ಗ್ಯಾಮೆಟೋಫೈಟ್ ಇಸ್ ಅಪ್ಲೈಡ್. ನೋಡಿ ಇದೆಲ್ಲ ಈಕ್ವಲ್ ಡ್ಯೂರೇಷನ್ ಈ ಪರ್ಟಿಕ್ಯುಲರ್ ನೋಡಿ ಇಲ್ಲಿ ಗ್ಯಾಮೆಟ್ಸ್ ಆಫ್ ಅಪ್ಲೈಡ್ ಎರಡು ಈಕ್ವಲ್ ಡ್ಯೂರೇಷನ್. ಇಲ್ಲಿ ಕೆಳಗಿರೋದು ವರ್ಟಿಕಲ್ ಡಿವೈಸ್ ಈ ಅಪ್ಲೈಡ್ ಸ್ಪೇಸ್ ಅಂತ ಬಂದ್ರೆ ಇಲ್ಲಿ ಇರೋದೇನೋ ವರ್ಟಿಕಲ್ ಡಿಪ್ಲಾಯ್ಡ್ ಸ್ಪೇಸ್ ಎರಡು ಈಕ್ವಲ್ ಡ್ಯೂರೇಷನ್ ಎರಡು ಮಲ್ಟಿಸೆಲ್ಲರ್ ಇದೆ ಅನ್ನೋದು ಸ್ಟ್ರಕ್ಚರ್. ಅದಕ್ಕೆ ಫಸ್ಟ್ ಪಾಯಿಂಟ್ ಇರಬೇಕು ಬೋತ್ ಗ್ಯಾಮೆಟೋಫೈಟ್ ಸ್ಪೋರಾಫಿಟಿಕ್ ಫೇಸ್ ಈಕ್ವಲ್ ಡ್ಯೂರೇಷನ್ ಇದೆ ಅಂತ ಬರೀಬೇಕು. ನೆಕ್ಸ್ಟ್ ಬೋತ್ ಆರ್ ಮಲ್ಟಿಸೆಲ್ಲರ್ ಬಹುಕೋಶ ಇದಕ್ಕೂ ಒಂದು ಕೋಶಗಳಿದೆ ಬಹುಕೋಶಕ್ಕೂ ಮಲ್ಟಿಸೆಲ್ಲರ್ ಬಟ್ ದ ಡಿಫರೆಂಟ್ ಡಾಮಿನೆನ್ಸ್ ಡಿಫರ್ ಆಗುತ್ತೆ. ಇಲ್ಲಿ ಪ್ರಿಯೋಫೈಟ್ ಡಾಮಿನೆಂಟ್ ಗ್ಯಾಮೆಟೋಫೈಟಿಕ್ ಫೇಸ್ ಅಂದ್ರೆ ಟೆರಿಡೋಫೈಟ್ ಡಾಮಿನೆಂಟ್ ಸ್ಪೋರಾಫಿಟಿಕ್ ಫೇಸ್. ಇಲ್ಲಿ ಗ್ಯಾಮೆಟೋಫೈಟ್ ಏನಿದೆ ಡಾಮಿನೆಂಟ್ ಫೋಟೋಸಿಂಥೆಟಿಕ್ ಪ್ರೋಸ್ಟೇಟ್ ಅಥವಾ ಥೈಲಾಯ್ಡ್ ಅಂತ ಹೇಳ್ತಿರ್ಬೋದು. ಇದು ಒಂದು ಹೇಳಿದೆ ಥೈಲಾಯ್ಡ್ ಅನ್ನೋದು. ಹಾಗೆ ಸ್ಪೋರಾಫೈಟಿಕ್ ಮೇಲೆ ನೋಡಿ ಗ್ಯಾಮೆಟೋಫೈಟ್ ಮೇಲೆ ಸ್ಪೋರಾಫೈಟ್ ಸಹ ಮಲ್ಟಿಸೆಲ್ಲರ್ ಆಗಿದೆ ಬಟ್ ಇದು ಮಲ್ಟಿಸೆಲ್ಲರ್ ಅನ್ನೋದು ಇದು ಡಿಪೆಂಡ್ ಅಪಾನ್ ದಿ ಪಾರ್ಷಿಯಲಿ ಕಂಪ್ಲೀಟ್ಲಿ ಡಿಪೆಂಡ್ ಅಪಾನ್ ದಿ ಗ್ಯಾಮೆಟೋಫೈಟ್. ಇದು ಸಹ ಮಲ್ಟಿಸೆಲ್ಲರ್ ಸಿಸ್ಟಮ್ ಇದು ಸಹ ಡಿಪೆಂಡ್ ಆಗಿದೆ ಯಾರು ಸ್ಪೋರಾಫೈಟ್. ಹಾಗಾಗಿ ಇಂಥ ಲೈಫ್ ಸೈಕಲ್ ಅಲ್ಲಿ ಎರಡು ಈಕ್ವಲ್ ಡ್ಯೂರೇಷನ್ ಇರುವಂತ ಇಂಥ ಲೈಫ್ ಸೈಕಲ್ಗೆ ಹ್ಯಾಪ್ಲೋಡಿಪ್ಲಾಂಟಿಕ್ ಲೈಫ್ ಸೈಕಲ್ ಏನಂತ ಕರೀತೀವಿ ಅದನ್ನ ಹ್ಯಾಪ್ಲೋಡಿಪ್ಲಾಂಟಿಕ್ ಲೈಫ್ ಸೈಕಲ್. ಓಕೆ, ದಿಸ್ ಇಸ್ ರಿಗಾರ್ಡಿಂಗ್ ವಾಟ್ ಯು ಕಾಲ್ ದಿಸ್ ಎ ಚಾಪ್ಟರ್ ಕಾಲ್ಡ್ ಪ್ಲಾಂಟ್ ಕಿಂಗ್ಡಮ್. ಇದರಲ್ಲಿ ಮುಖ್ಯವಾಗಿ ಕೆಲವು ಕ್ವಶನ್ಸ್ ಗಳು ಬರ್ತವೆ ಅಂತ ಒಂದು ಕೆಲವು ಕ್ವಶನ್ಸ್ ನ ಐ ವಾಂಟ್ ಟು ಟೆಲ್. ವಾಟ್ ಯು ಕಾಲ್ ದಿಸ್ ಎ ಮುಖ್ಯವಾಗಿ ಬರುವಂತ ಕೆಲವು ಕ್ವಶನ್ಸ್ ಅಲ್ಲಿ ಮುಖ್ಯವಾಗಿ ವಾಟ್ ಯು ಕಾಲ್ ದಿಸ್ ಎ what is a who proposed the 5 kingdom system of classification? ನಿಮಗೆ ಗೊತ್ತಿದೆ R.H. Whittaker ಅನ್ನೋದು. and we will call them as name the photosynthetic pigment present in brown algae ದಲ್ಲಿರುವಂತಹ photosynthetic pigment ಯಾವ್ದಂದ್ರೆ mannitol ಅನ್ನೋದು. what you call them as a photosynthetic pigment present in brown algae. ಹಾಗೆ you can call what you call photosynthetic pigment present in case of the red algae or phycoerythrin ಅಂತ ಬರೀಬೇಕು. ಅದರಲ್ಲಿ ಎರಡು photosynthetic pigment ಮೇಲೆ ನೀವು they can ask the question. And also what you call them is why the bryophytes are called amphibians of the plant kingdom ಅಂತ ಕೇಳಬಹುದು. because they require water for its sexual reproduction. name the amphibious plant ಅಂತ ಕೇಳಿದ್ರೆ bryophytes ಅಂತ ಬರೀ. next what you call them is what is a gametophyte ಅಂತ ಕೇಳಿದ್ರೆ gamete producing plant body is called gametophyte. if it's spore producing plant body is called sporophyte ಅನ್ನುವಂಥದ್ದು. and what you call them is ಮುಖ್ಯ which group of plants have seeds but not fruits. fruits ಇಲ್ಲ ಅಂದ್ರೆ ಯಾವುದು naked seeded. okay, gymnosperm plants ಹೇಳಬೇಕು. and what you call them is name the gymnosperm with a vessel with xylem. gymnosperms ಅಲ್ಲಿ xylem vessels first ಕಂಡು ಬಂದಿದೆ neetum. highly advanced plants neetum and cycos and neetums ಅನ್ನೋದು. neetum ಅನ್ನೋದು Coniferapsida, Psychodopsida, Coniferapsida, and Neetum ಅಂತ ಬರುತ್ತೆ. ಅಲ್ಲಿ ಸ್ವಲ್ಪ ಅಡ್ವಾನ್ಸ್ಡ್ ಆಂಜಿಯೋಸ್ಪರ್ಮ್ಸ್ ಹೋಲುವಂತ ಕ್ಯಾರೆಕ್ಟರ್. ಅದರಲ್ಲಿ xylem with ವೆಸಲ್ಸ್ ಇರುತ್ತೆ. ಲೋಯರ್ ಪ್ಲಾಂಟ್ಸ್ ಅಲ್ಲಿ ನಾವು ವೆಸಲ್ಸ್ ಕಾಣೋದಿಲ್ಲ, ಟ್ರೇಕಿಡ್ಸ್ ಇರ್ತವೆ. ಇದರಲ್ಲಿ xylem ಅಲ್ಲಿ ವೆಸಲ್ಸ್ ಫಸ್ಟ್ ನೋಟಿಸ್ ಮಾಡಿದ್ದು ನೀಟಮ್ ಅಲ್ಲಿ ಅನ್ನೋದು. ಆಮೇಲೆ what you call them is what is archegonia ಅಂತ ಕೇಳಿ. archegonia ಅನ್ನೋದೇನು ಫೀಮೇಲ್ ಸೆಕ್ಸ್ ಆರ್ಗನ್ ಫೌಂಡ್ ಇನ್ what you call them is pteridophytes ಕಂಡು ಬರುತ್ತೆ. ಇಟ್ ಗೋಯಿಂಗ್ ಟು ಪ್ರೊಡ್ಯೂಸ್ ಎ ಫೀಮೇಲ್ ಗ್ಯಾಮೆಟ್ ಎಗ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ವಾಟ್ ಇಸ್ ಆಂಥೆರಿಡಿಯಾ ಮೇಲ್ ಸೆಕ್ಸ್ ಆರ್ಗನ್ ಇಟ್ ಗೋಯಿಂಗ್ ಟು ಪ್ರೊಡ್ಯೂಸ್ ಎ ಮೇಲ್ ಗ್ಯಾಮೆಟ್ ಅಂತ ಆಂಥ್ರೋಜಾಯ್ಡ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಅನ್ನೋದು. ಹಂಗೆ what you call them ಮುಖ್ಯವಾಗಿ ಕೆಲವು ಕ್ವೆಶ್ಚನ್ಸ್ ಗಳನ್ನ they going to ask in our examination. and difference between red algae and the what you call them is a brown algae ಮತ್ತೆ ರೆಡ್ algae ಕೇಳಬಹುದು. ಡಿಫರೆನ್ಸ್ ಬಿಟ್ವೀನ್ ಗ್ರೀನ್ algae and brown algae. ಗ್ರೀನ್ algae ನಲ್ಲಿ ಕ್ಲೋರೋಫಿಲ್ ಪಿಗ್ಮೆಂಟ್ ಎ ಬಿ ಇರುತ್ತೆ. ಬ್ರೌನ್ algae ನಲ್ಲಿ ಕ್ಲೋರೋಫಿಲ್ ಎ ಮತ್ತೆ ಸಿ ಇರುತ್ತೆ. ಗ್ರೀನ್ algae ಫ್ರೆಶ್ ವಾಟರ್ ಆದ್ರೆ ಬ್ರೌನ್ algae ಮರೈನ್ ಅಲ್ಲಿ ಕಂಡು ಬರುತ್ತೆ ಅಂತ ಹೇಳ್ಬೋದು. ಆಮೇಲೆ ಫ್ಯೂಕೋಕ್ಸಾಂಥಿನ್ ಇರೋದಿಲ್ಲ ಅಲ್ಲಿ ಗ್ರೀನ್ algae ನಲ್ಲಿ. ಫ್ಯೂಕೋಕ್ಸಾಂಥಿನ್ ಇರುತ್ತೆ, ಬ್ರೌನ್ ಕಲರೇಷನ್ ಇರುತ್ತೆ, ಇಲ್ಲಿ ಬ್ರೌನ್ algae ದಲ್ಲಿ ಇರುತ್ತೆ ಅನ್ನೋದು. ಹಂಗೆ ರಿಸರ್ವ್ ಫುಡ್ ಮೆಟೀರಿಯಲ್ ಯಾವ್ದ್ರಲ್ಲಿ ಇರುತ್ತೆ ಒಂದು ಉದಾಹರಣೆ ಅಂದ್ರೆ ಗ್ರೀನ್ algae ದಲ್ಲಿ ಸ್ಟಾರ್ಚ್ ಇದೆ, ಬ್ರೌನ್ algae ದಲ್ಲಿ ರಿಸರ್ವ್ ಫುಡ್ ಮೆಟೀರಿಯಲ್ಸ್ ಕಾಲ್ಡ್ ಲ್ಯಾಮಿನೇರಿ. ನಿಮ್ಮ ರಿಸರ್ವ್ ಫುಡ್ ಮೆಟೀರಿಯಲ್ ಕಾಲ್ಡ್ ಲ್ಯಾಮಿನೇರಿನ್ ಅಂತ ಒಂದು ರಿಸರ್ವ್ ಫುಡ್. ಹಂಗೆ ಡಿಫರೆನ್ಸ್ ಬಿಟ್ವೀನ್ ವಾಟ್ ಯು ಕಾಲ್ ದೆಮ್ ಇಸ್ ಬ್ರೌನ್ algae and ರೆಡ್ algae ಕೇಳಬಹುದು. ಆಮೇಲೆ ವಾಟ್ ಯು ಕಾಲ್ ದೆಮ್ ಇಸ್ ಕೆಲವನ್ನ ಇಲ್ಲಿ ಮುಖ್ಯ ನೇಮ್ ದಿ ಕ್ಲಾಸ್ ವಿತ್ ದಿ ಫಾಲೋಯಿಂಗ್ ಬಿಲಾಂಗ್ಸ್. ಈ ಒಂದು ಕೆಲವು ಗಿಡಗಳ ಹೆಸರು ಕೊಟ್ಟದ್ದು ಯಾವ ಕ್ಲಾಸ್, ಯಾವ ಬ್ರಯೋಫೈಟ್ ಬ್ರಯೋಫೈಟ್ಸ್ ಯಾವ್ದು ಸೇರಿದೆ ಅಂತ. ಫಾರ್ ಎಕ್ಸಾಂಪಲ್ ಫುನೇರಿಯಾ ಅಂತ ಕೇಳಿದ್ರೆ ಅದು ಫುನೇರಿಯಾದಲ್ಲಿ ನಾವು ಬ್ರಯೋಫೈಟ್ಸ್ ಅಲ್ಲಿ ಬ್ರಯೋಪ್ಸಿಡಾ, ಹೆಪಾಟಿಕ್ ಆಪ್ಸಿಡಾ, ಅಂತಸಿರಾಟಾಪ್ಸಿಡಾ ಅಂಡ್ ಬಿಡಿಕೊಳ್ಳಿ ಬ್ರಯೋಪ್ಸಿಡಾ ಅಂತ ಕರಿತೀವಿ. ಈ ಫುನೇರಿಯಾ ಅನ್ನೋ ಫರ್ಮ್ ಅದು ಬ್ರಯೋಪ್ಸಿಡಾಗೆ ಸೇರಿ ನೆನ್ಪಿಟ್ಕೊಳ್ರಿ. ಅಲ್ಲಿ ನಿಮ್ಮ ಎಕ್ಸಾಮ್ ನಿಮ್ಮ ಸಿಲೆಬಸ್ ಅಲ್ಲಿ 4 ವರ್ಡ್ಸ್ ಅಂಡ್ ಮಾಸ್ ಅಂತ ಅಷ್ಟೇ ಕೊಟ್ಟಾಗ ಮಾಸ್ ಸರ್ ಬ್ರಯೋಪ್ಸಿಡಾಗೆ ಸೇರಿರುವಂತ ಕ್ಲಾಸ್. ಹಂಗೆ ಫುನೇರಿಯಾ ಅನ್ನೋ ಮಾಸ್ ನಾವು ಪ್ಲೇಟ್ ಅಲ್ಲಿ ತೋರಿಸಿದ್ದೆ ಗಿಡ
ಅದಕ್ಕೆ ಫುನೇರಿಯಾ ಅದಕ್ಕೆ ಸೇರಿದೆ ಮಾಸಸ್ ನೋಡಿ ಬ್ರಯಾಪ್ಸಿಡಾ ಅಂತ ಬರೀಬೇಕು. ಆಂಥೋಸಿರಾಸ್ ನಿಮ್ಗೆ ಹೇಳಿಲ್ಲ ಅಂದ್ರೆ ಆಂಥೋಸಿರಾಟಾಪ್ಸಿಡಾ ಅಂತ ಒಂದು ಕ್ಲಾಸ್ ಸೇರಿದೆ ನಿಮ್ಮ ಹೈಯರ್ ಕ್ಲಾಸ್. ನಿಮ್ಗೆ ಹೇಳಿಲ್ಲ ಲಿವರ್ ವರ್ಡ್ಸ್ ಅಂಡ್ ಮಾಸಸ್ ಹೇಳಿದ್ರೆ ಆಂಥೋಸಿರಾಸ್ ಯಾವ್ದು ಸಿಗುತ್ತೆ ಆಂಥೋಸಿರಾಟಾಪ್ಸಿಡಾ ಅನ್ನೋದು. ಆಮೇಲೆ ರಿಕ್ಷಿಯಾ ಅನ್ನೋಂಥದ್ದು ಗಿಡ ಇದೆ ಬ್ರಯೋಫೈಟ್ಸ್, ಅದು ಹೆಪಾಟಿಕ್ ಆಪ್ಸಿಡಾ ಅನ್ನೋ ಒಂದು ಕ್ಲಾಸ್ ಸೇರಿರುತ್ತೆ. ಆಮೇಲೆ ಪಾಲಿಟ್ರೈಕಮ್ ಅನ್ನೋಂಥದ್ದು ಮ್ಯೂಸಲ್ಲಿ ಸೇರಿದೆ ಅನ್ನೋದು ಇಂಥವು ಕೇಳಬಹುದು ಅನ್ನೋದು. ಆಮೇಲೆ ಮುಖ್ಯವಾಗಿ ಜನರಲ್ ಕ್ಯಾರೆಕ್ಟರ್ ಆಫ್ ಕ್ಲೋರೋಫೈಸಿಯಾ ಕ್ಯಾರೆಕ್ಟರ್ ಬರಲಿ, ಕ್ಯಾರೆಕ್ಟರ್ ಆಫ್ ದಿ ವರ್ಟಿಕಲ್ ಇಮೇಜ್ ನಿಮಗೆ ಬ್ರೋಡೋಫೈಸಿಯಾ ಕೇಳ್ಬೋದು. ಅಂಡ್ ಮುಖ್ಯವಾಗಿ ಮೇನ್ ಆಗಿ ಕ್ಯಾರೆಕ್ಟರ್ಸ್ ಆಫ್ ಬ್ರಯೋಫೈಟ್ಸ್, ಟೆರಡೋಫೈಟ್ಸ್, ಜಿಮ್ನೋಸ್ಪರ್ಮ್ಸ್ ನ ಕ್ಯಾರೆಕ್ಟರ್ಸ್ಗಳನ್ನ ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಅಂಡ್ ವಾಟ್ ಆರ್ ದಿ ಯೂಸಸ್ ಆಫ್ ಆಲ್ಗೆನ ನಾವು ಹೆಂಗ್ ಯೂಸ್ ಮಾಡ್ತೀವಿ, ಫುಡ್ ಆಗಿ ಉಪಯೋಗಿಸ್ತೀವಿ. ಅಂಡ್ ಮ್ಯಾನ್ ಅಂಡ್ ಫಾಡರ್ ಫಾರ್ ಅನಿಮಲ್ಸ್. ಅಲ್ಲಿ ವರ್ಟಿಕಲ್ ಇಮೇಜ್ ಹೈಡ್ರೋಕೊಲೈಡ್ ಸಬ್ಸ್ಟೆನ್ಸ್ ವರ್ಟಿಕಲ್ ಇಮೇಜ್ ಆಲ್ಜಿನ್ ಇಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಸರ್ಟನ್ ವರ್ಟಿಕಲ್ ರೆಡ್ ಅಂಡ್ ಬ್ರೌನ್ ಆಲ್ಗೆ. ಅದು ಹೈಡ್ರೋಕೊಲೈಡ್ ಸಬ್ಸ್ಟೆನ್ಸ್ ನಾವು ಉಪಯೋಗಿಸ್ತೀವಿ ನಾವು ಕಮರ್ಷಿಯಲಿ ಯೂಸಿಂಗ್ ದಟ್. ಅಗರ್ ಇಸ್ ಯೂಸ್ ಫಾರ್ ದಿ ವರ್ಟಿಕಲ್ ಇಮೇಜ್ ಜಿಲಿಡಿಯಂ ಅಂಡ್ ಗ್ರಾಸಿಲೇರಿಯಾ, ಅದನ್ನ ನಾವು ಫಾರ್ ದಿ ವರ್ಟಿಕಲ್ ಇಮೇಜ್ ಸಿಂಥೆಟಿಕ್ ಮೀಡಿಯಾ ಪ್ರಿಪರೇಷನ್ ಉಪಯೋಗಿಸ್ತೀವಿ ಅನ್ನೋದು ಸಾಲಿಡಿಫೈಯಿಂಗ್ ಏಜೆಂಟ್ ಆಗಿ ಅನ್ನೋದಾಗಿರ್ಬೋದು. ಅಂಡ್ ಸಮ್ ಆಫ್ ದಿ ಆಲ್ಗೆ ವರ್ಟಿಕಲ್ ಇಮೇಜ್ ರಿಚ್ ಇನ್ ವರ್ಟಿಕಲ್ ಇಮೇಜ್ ಕ್ಲೋರಲಿನ್ ಅನ್ನೋದು ಸ್ಪಿರುಲಿನಾ ಅಂತ ಕೆಲವು ಆಲ್ಗೆ ರಿಚ್ ಇನ್ ಪ್ರೋಟೀನ್ they can be used by the space travelers. ಹಿಂಗೆ so many economic importance of the algae ಅದನ್ನ ಒಂದು 5 marks in exam ಅಲ್ಲಿ ಕೇಳಬಹುದು. ಇವು these are major important questions that can be asked in our examination ಅಲ್ಲಿ ಕೇಳುವಂತ questions. With this I want to complete the chapter vertical in the plant kingdom. Plant kingdom schematic representation ಬರೆಯ ಕೇಳಬಹುದು. Right, schematic representation of a aplantic life cycle, right, schematic representation of a diplantic life cycle and aplodiplantic life. Aplantic life cycle ಅಲ್ಲಿ algae ಅಲ್ಲಿ ಡಿಪ್ಲಾಂಟಿಕ್ ಲೈಫ್ ಸೈಕಲ್ ಬಂದ್ರೆ ವರ್ಟಿಕಲ್ ಇಮೇಜ್ ಯು ಕ್ಯಾನ್ ಸಿ ಜಿಮ್ನೋಸ್ಪರ್ಮ್ಸ್ ಅಂಡ್ ಆಂಜಿಯೋಸ್ಪರ್ಮ್. ಅಪ್ಲೋಡಿಪ್ಲಾಂಟಿಕ್ ಅಂದ್ರೆ ಟೆರಡೋಫೈಟ್ಸ್ ಮತ್ತೆ ಬ್ರಯೋಫೈಟ್ಸ್ ಹೀಗೆ ಇದನ್ನ ಸ್ಕೆಮ್ಯಾಟಿಕ್ ರೆಪ್ರೆಸೆಂಟೇಷನ್ ಕ್ಯಾನ್ ಆಲ್ಸೋ ಬಿ ಮೇಕ್ ಸ್ಟೂಡೆಂಟ್ ರೈಟ್ ಇನ್ ಯುವರ್ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾರೆ. this I will complete vertical image chapter vertical image plant kingdom ಅನ್ನುವಂತ ಒಂದು ಚಾಪ್ಟರ್ ನ ಮುಗಿಸ್ತೀನಿ. ನೆಕ್ಸ್ಟ್ you know about plants ಅಲ್ಲಿ ಬರುವಂತದ್ದು ಯಾವುದು animal kingdom ಅನ್ನು ಕವರ್ ಮಾಡ್ತೀವಿ ನೆಕ್ಸ್ಟ್ ಕ್ಲಾಸ್. Okay, thank you for all of us and listen carefully the classes and another. In any if doubts you can put a questions and ask me. Okay, thank you.